ओम गणेशाय मातृभ्यो नमः पितृभ्यो नमः गुरुभ्यो नमः। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागं स्वस्तिनोभिः विषयमदेव हितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तारक्षो वरिष्ठनेमिः स्वस्ति नो बृहस्पतिर्ददातु। ओम शांति शांति शांति। आदून इंद्रक्षमंत्रं चित्रं ग्रावं संकृपाय महाहस्ति दक्षिणेन विद्माहित्वा तुविभूतिं तुविदेष्टं तुविमगं तुविमातमवोऽपि नहित्वा शूरदेवानमत्ताः सोऽभिसन्तं भीमन्नगां पारिजं ते एतोर्विन्द्रं स्तवामेषां वस्वस्वराजं नरदशामर्दिषन्नः प्रस्तूषविगासितशवस्सामगीयमानम् अभिराधसा जगुरुतो आमरदक्षिणेन अतिसौर्येण प्रमुरुषा इन्द्रमानो वसो यद्भागो उपग्रमस्वापरादृशता कृष्णो जनानाम् अतः शूष्करस्य वेदाः इन्द्रियमुनुते अस्ति वाचो विप्रेः सनित्वः अस्माभिः सुतं समे सद्यो विलस्ते वाचा अस्मभ्यं विश्वश्चन्द्राः वशैक्षमुक्षोदरन्ते निषुधीति च गणपते गणेशत्वा उर्विप्रथमं कवीना उरते तत्क्रियते किञ्चनारे महामग्नं मगमं चित्रं चित्रमच्च अभिख्यानो मगवनाथमानसके भूतिभुजपदेशकीना रणं मा भक्ते चिदापरायि अस्मान्। ओम शांति शांति शांति। ओम स्वस्ति। ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಪ್ರಾರ್ಥನೆಯನ್ನ ಮಾಡಲು ಬರುತ್ತಿದ್ದಾರೆ ಸ್ವಪ್ನ ಜಗದಾಳೆ ಮತ್ತು ಪದ್ಮಾವತಿ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। या कुंदेन्दु तुषारहारधवला या शुभ्रवस्त्रान्विता या वीणवरदण्डमण्डितकरा या श्वेतपद्मासना या ब्रह्माच्युत शङ्कर प्रभृतिभिर्देवैः साधपूजिता सा मां पातु सरस्वती भगवती निशेषजाड्यापः निशेषजाड्यापः निशेषजाड्यापः। ಇಂದು
ಮೈಸೂರಿನಲ್ಲಿ ನವರಾತ್ರಿಯ ಉತ್ಸವಗಳು ವಿಜೃಂಭಣೆಯಲ್ಲಿ ಸರಸ್ವತಿ ಶೃಂಗೇರಿಪುರದಿ ನೆಲೆಸಿರುವ ಶಾರದ ದೇವಿಯ ಸರ್ವರ ಪಾಲಿಸು, ಶಾರದ ದೇವಿಯ ಸರ್ವರ ಪಾಲಿಸು, ನೀನೇ ಗತಿ ಸರಸ್ವತಿ ಎಲ್ಲ ಮನಗೆ ಕೊಡು ದೃಢ ಸಮ್ಮತಿ, ನೀನೇ ಗತಿ ಸರಸ್ವತಿ ಮಂದಹಾಸ ಬದನೆ ದೇವಿ ನಿರಂಜನೆ ವರದಿ ನಿನ್ನಯ ಸ್ಮರಣೆ ಕರುಣಿಸು, ತ್ರಿಪುರ ಸುಂದರಿ ದೇವಿ ಜಗನ್ಮಾತೆ ಶಾರದ ದಾಸಿ ವಂದಿಪೆ ಭಗವತಿ, ಶಾರದ ದಾಸಿ ವಂದಿಪೆ ಭಗವತಿ, ನೀನೇ ಗತಿ ಸರಸ್ವತಿ ಎಲ್ಲ ಮನಗೆ ಕೊಡು ದೃಢ ಸಮ್ಮತಿ, ನೀನೇ ಗತಿ ಸರಸ್ವತಿ ಸರಸ್ವತಿ. ಧನ್ಯವಾದಗಳು. ಈಗ ನಾವು ನಾಡಗೀತೆಯೊಂದಿಗೆ ಭಾರತ ಜನನಿಯ ತನುಜಾತೆ ಜಯ ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿ ಕನ್ನಡ ನಾಡೆ, ಜಯ ಜಯ ರಸ ಋಷಿಗಳ ಬೀಡೆ, ಭೂದೇವಿ ಜಗದ ಮಕುಟದ ನವ ಮಣಿಗೆ, ಚಂದದ ಕಂದದ ಹೊನ್ನಿನ ಕಣಿಗೆ, ರಾಘವ ಮಧುಸೂದನರ ಭರಿಸಿದ, ರಾಘವ ಮಧುಸೂದನರ ಭರಿಸಿದ ಭಾರತ ಜನನಿಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಅಸುರಿನ ಗಿರಿಗಳ ಸಾಲೆ ನಿನ್ನದ ಕೊರಳಿನ ಮಾಲೆ, ಕಪಿಲ ಪರಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಗ ದಿವ್ಯಾರಣ್ಯ, ತಮ್ಮ ಷಡಕ್ಷರಿ ಪುಣ್ಯ ಪಂಪದ ಭೂಮಿಪತಿ ಜಿನ್ನ, ಕಲ್ಪಿಗರುಳಿಸಿದ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳ ನಾಡಿದ ನಾಡೆ, ಡಂಕನ ಜಗನದ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿ ಜಗದ ಗಂಗಾ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಸಂಕಟ ರತಿನ ತೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ವಿಜ್ಞಾನ, ಜನಕನ ಭೋಗವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿತಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ. ಮೈಸೂರು ಯೋಗ ಅಸೋಸಿಯೇಷನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಹಿಮಾಲಯ ಪ್ರತಿಷ್ಠಾನ ಈ ಮೂರು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಖ್ಯಾತ ಯೋಗ ಶಿಕ್ಷಕರಾದ ಡಾಕ್ಟರ್ ನೀಲ್ ಕುಲಕರ್ಣಿ ಅವರು ಬರೆದಿರತಕ್ಕಂಥ 2 ಪುಸ್ತಕಗಳ ಒಂದು ಲೋಕಾರ್ಪಣೆ ಸಮಾರಂಭವನ್ನ ಇಂದು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಮೊದಲಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಕೃತಿ ಬಿಡುಗಡೆ ಮಾಡಲು ಖ್ಯಾತ ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಗುರುಗಳಾದ ಶ್ರೀಯುತ ಶ್ರೀ ಶ್ರೀನಿವಾಸ ಅರ್ಕ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಕೃತಿ ಕುರಿತು ಮಾತನಾಡಲು ಆಗಮಿಸಿರುವ ಭಾರತೀಯ ವಿದ್ಯಾಭವನದ ಖಜಾಂಚಿಗಳಾದ ಡಾಕ್ಟರ್ ಎ.ಟಿ. ಭಾಷ್ಯಂ ಅವರು ಆಗಮಿಸಿದ್ದಾರೆ. ವಯೋವೃದ್ಧರು ಜ್ಞಾನವೃದ್ಧರು ಆದ ಡಾಕ್ಟರ್ ಎ.ಟಿ. ಭಾಷ್ಯಂ ಅವರಿಗೆ ನಮ್ಮ ಮೂರು ಸಂಸ್ಥೆಗಳ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸೋದು. ಅಪ್ಪಣೆ ಬರಬೇಕು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನ ಅಧ್ಯಕ್ಷರು ಶ್ರೀಯುತ ಮಡಿಕೆರೆ ಗೋಪಾಲ್ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಅವರು ಕನ್ನಡದ ರಾಯಭಾರಿ, ಕನ್ನಡದ ಸಾರಥಿ, ಹೀಗೆ ಎಷ್ಟೇ ನಾವು ಉಪಮೆಗಳನ್ನ ಹೇಳಿದ್ರು ಸಹಿತ ಕಡಿಮೆ. ಕನ್ನಡದ ಒಂದು ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕವಾದ ಒಂದು ಸ್ವಾಗತವನ್ನ ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿಸಲಿಕ್ಕೆ ಇನ್ನು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಸ್ಕೃತಿ ಚಿಂತಕರು, ಹಿರಿಯ ಸಮಾಜ ಸೇವಕರು, ಎಲ್ಲಾ ಮೈಸೂರಿನಲ್ಲಿ ನಡೆಯತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳ ಅನೇಕಾನೇಕ ಕಾರ್ಯಕ್ರಮಗಳ ಬೆನ್ನೆಲುಬು ಅಂದ್ರೆ ಅವರು ಡಾಕ್ಟರ್ ಕೆ. ರಘುರಾಮ್ ವಾಜಪೇಯಿ ಅವರು. ಅವರಿಗೆ ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತಾರೆ. ಇನ್ನು ಡಾಕ್ಟರ್ ಎಸ್.ಪಿ. ಯೋಗಣ್ಣ ಅವರು ಮೈಸೂರಿನಲ್ಲಿ ಬೃಹತ್ತಾದ ಸುಯೋಗ ಆಸ್ಪತ್ರೆಯ ಸಂಸ್ಥಾಪಕರು, ವೈದ್ಯ ಸಾಹಿತಿಗಳು, ಆಧ್ಯಾತ್ಮಿಕ ಚಿಂತಕರು, ಅತ್ಯಂತ ಕ್ರಿಯಾಶೀಲತೆ ಉಳ್ಳವರು. ಹೀಗೆ ಅವ್ರ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಸಹಿತ ಅದು ಕಡಿಮೆ. ಹಾಗಾಗಿ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ನಿಮ್ಮೆಲ್ಲರ ಸುಕೃತ ಅಂತ ಹೇಳ್ತಾ ಅವರು ಸಹಿತ ಮೂರು ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಡಾಕ್ಟರ್ ವೀರ್ ಕುಲಕರ್ಣಿ ಅವರು. ವೀರ್ ಕುಲಕರ್ಣಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಯೋಗ ಗುರುಗಳಾಗಿದ್ದು ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಅವ್ರದೇ ಆಗಿರತಕ್ಕಂಥ ಅಧಿಯೋಗ ಪದ್ಧತಿಯನ್ನ ರೂಪಿಸಿದ್ದು ಇದು ಯೋಗ ಮತ್ತು ಮಾನವ ಜೀವನದ ಎಲ್ಲಾ ಅಂಶಗಳನ್ನ ಒಳಗೊಂಡಿದೆ. ಇದು 21ನೇ ಶತಮಾನದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಮಟ್ಟಿಗೆ ಅವರು ಈ ಒಂದು ವಿದ್ಯೆಯನ್ನ ರೂಪಿಸಿದ್ದಾರೆ. ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಆಮೇಲೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರು ಯೋಗದ ಒಂದು ಬೋಧನೆಯನ್ನ ಮಾಡಿದ್ದಾರೆ. 1,200ಕ್ಕೂ ಹೆಚ್ಚು ಪ್ರಮಾಣೀಕೃತ ಯೋಗ ಗುರುಗಳನ್ನ ತಯಾರು ಮಾಡಿದ್ದಾರೆ. ಅಂತ ಡಾಕ್ಟರ್ ವೀರ್ ಕುಲಕರ್ಣಿ ಅವರ ಅಧಿಯೋಗ ಪದ್ಧತಿ, ಅಧಿಯೋಗ ಅಥೆಂಟಿಕ್ ಯೋಗ ಸಿಸ್ಟಮ್ ಆಫ್ ವೀರ್ ಕುಲಕರ್ಣಿ ಅನ್ನೋ ಕೃತಿ 2013ರಲ್ಲಿ ನೋಡಿ. ಈಗ ತಾನೇ ಧ್ಯಾನ, ಅಂತಾರಾಷ್ಟ್ರೀಯ ಧ್ಯಾನ, ಯೋಗ ಎಲ್ಲದರ ಮೂಲಗುರುಗಳಾದ ಡಾಕ್ಟರ್ ಶ್ರೀನಿವಾಸ ಅರ್ಕ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಎದ್ದು ನಿಂತು ಅವರಿಗೆ ಸ್ವಾಗತಿಸೋಣ. ಎದ್ದು ನಿಂತು ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸೋಣ. ಶ್ರೀನಿವಾಸ ಅರ್ಕ ಗುರುಗಳು ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಅವರಿಗೆ ನಾವು ವಿನಂತಿ ಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಈಗ ತಾನೇ ಹೇಳ್ತಿದ್ದ ಹಾಗೆ ಡಾಕ್ಟರ್ ವೀರ್ ಕುಲಕರ್ಣಿ ಅವರು ಅನೇಕ ಕೃತಿಗಳನ್ನ ಬರೆದು ಗೌರವ ಡಾಕ್ಟರೇಟ್ ಕೂಡ ಭಾಜನರಾಗಿದ್ದಾರೆ. ಇತಿಹಾಸದಲ್ಲಿ 2ನೇ ಯೋಗ ಸೂತ್ರಗಳ ಕೀರ್ತಿಗೆ ಅವರು ಭಾಜನರಾಗಿರುವುದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಈ ಪ್ರಸ್ತುತ ಗ್ರಂಥದಲ್ಲಿ ಯೋಗ ಸೂತ್ರಗಳು, ಅವರದೇ ಆಗಿರತಕ್ಕಂಥ ಸೂತ್ರಗಳು ಹಾಗೂ ಅವರ ಜೀವನ ಕಥೆಗಳನ್ನ ಅವರ ಶಿಷ್ಯರು ಕಂಡ ಹಾಗೆ ಅದರ ಆಧಾರಿತ ಕೃತಿ ಒಂದು ಈಗ ಬಿಡುಗಡೆ ಆಗ್ತಾ ಇದೆ. ಒಟ್ಟು ಅವರ 2 ಕೃತಿಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹನೀಯರು ಆಗಮಿಸಿದ ನಮ್ಮ ಮೈಸೂರು ಯೋಗ ಒಕ್ಕೂಟದ ಘನ ಅಧ್ಯಕ್ಷರಾದ ಶ್ರೀಯುತ ದೇವರಾಜ್ ಅವರು ಬಂದಿದ್ದಾರೆ. ಮತ್ತು ಖ್ಯಾತ ಮೈಸೂರಿನಲ್ಲಿ ಮಹರ್ಷಿ ಮಹೇಶ್ ಯೋಗಿ ಅವರ ಧ್ಯಾನ ಪದ್ಧತಿಯಿಂದ ಅತ್ಯಂತ
ವ್ಯಾಪಕವಾಗಿ ಪ್ರಾಮಾಣಿಕವಾಗಿ ಹರಡಿಸ್ತಾ ಇರತಕ್ಕಂಥ ಶಿವಪ್ರಕಾಶ್ ಗುರೂಜಿಯವರು ಬಂದಿದ್ದಾರೆ. ನಮ್ಮ ನಾಗರಾಜ್ ಪಾಂಡೆ ಗುರೂಜಿಯವರ ಸುಪುತ್ರಿಯವರು ವಿಮಲಾ ಮೇಡಮ್ ಅವರು, ಖ್ಯಾತ ವಕೀಲರಾದ ತಮ್ಮನಗೌಡರು, ಯೋಗ ಪಟುಗಳಂತೂ ಮಣಿಕಂಠ, ಜಗನ್ನಾಥ್ ಶೆಟ್ರು, ಶಾಂತಾರಾವು, ಮುಕ್ತಕ ಸಾಹಿತಿ ನಮ್ಮ ಮುತ್ತುಸ್ವಾಮಿ ಅವರು, ಪ್ರಭುಸ್ವಾಮಿ ಅವರು, ಸ್ವರಾಜ್ ಅವರು, ಹೀಗೆ ಅನೇಕ ಮಹನೀಯರು. ದಯವಿಟ್ಟು ಇವರ ಹೆಸರು ಅನ್ಯಥಾ ಭಾವಿಸಬೇಡಿ. ಮತ್ತು ನಮ್ಮ ಮಡಿಕೇರಿ ಗೋಪಾಲ್ ಅವರ ಶ್ರೀಮತಿಯವರ ಅನಸೂಯ ಮೇಡಮ್ ಅವರು ಸಹಿತ ಬಂದಿದ್ದಾರೆ. ಹೀಗೆ ಸೀತಾರಾಮ್ ಅವರು ಎಲ್ಲರಿಗೂ ಸಹಿತ ನಾವು ಸ್ವಾಗತವನ್ನು ವಹಿಸ್ತಾ, ಮಾಧ್ಯಮ ಮಿತ್ರರಿಗೂ ಸಹಿತ ಸ್ವಾಗತವನ್ನು ವಹಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳಿದೆ. ಧನ್ಯವಾದಗಳು. शांति 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 चतुर्भिः हस्ते नैकेन पद्मं सितमपि च शुभं पुस्तकं चापरेण वासाकुन्देन्दुशङ्खस्फटिकमणिनिभा वादेवतेयमो निवसतु वदने सर्वदां सुप्रसन्ना सर्वदां सुप्रसन्ना सर्वदां सुप्रसन्ना. ಧನ್ಯವಾದಗಳು. ಚಿರಕಾಲ ಬೆಳಗಲಿ ಕನ್ನಡ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ ಎಂದು ಹೇಳುತ್ತಾ ಈಗ ಪುಸ್ತಕ ಬಿಡುಗಡೆಯ ಸಮಾರಂಭವನ್ನ ಆರಂಭಿಸುತ್ತಿದ್ದೇವೆ. ಈಗ ಖ್ಯಾತ ಯೋಗ ಶಿಕ್ಷಕರಾದ ಡಾಕ್ಟರ್ ವೀರಪುರದ ಬರೆದಿರುವ 2 ಪುಸ್ತಕಗಳ ಬಿಡುಗಡೆ ಸಮಾರಂಭ. ಡಾಕ್ಟರ್ ವೀರಪುರಣಿಯವರ ಆದಿಯೋಗ ಸೂತ್ರಗಳ ಅದು ಕನ್ನಡಕ್ಕೆ ಅನುವಾದವಾಗಿದೆ. ಚಪ್ಪಾಳೆಯ ಮುಖಾಂತರ ಪುಸ್ತಕವನ್ನು ಬದುಕಿಗೆ ಯೋಗ ಮತ್ತು ಸುಯೋಗ ನಿವಾರಿಸುವುದು ದೇಶ ಮನಸ್ಸಿನ ರೋಗ. ಯೋಗದ ಅಭ್ಯಾಸವಾಗಲಿ ದಿನನಿತ್ಯದ ಒಂದು ಭಾಗ ಎಂದು ಹೇಳಿದ
ಈಗ ಅವ್ರಿಗೆ ಹಾಗೆ शतमानं भवति शतायुष्यः पुरुषः यदेन्द्रिये आदित्येन्द्रिये प्रतिष्ठति गणपतिं भवामहे कविं कवीनां भूर्भुवस्मं ज्येष्ठराजं ब्रह्मणां ब्रह्मणस्पतः शृण्वन्नो दिविश्रीदसादनं महाभृत्यानुग्रहप्रसाद सिद्धिरस्तु यशस्कल्पवन्तं प्रभुं त्वमेवं राघवपूर्वासङ्कीर्णनागस्तपतिघनानां तदतं दीर्घमायुरस्तु ಎಲ್ಲರಿಗೂ ನಮಸ್ಕಾರಗಳು. ನನಗೆ ಈಗ ತಾಯಿ ಬಂದೆ ವಿದೇಶಗಳಿಂದ. ಅವರು ಬಹಳ ಸಂಚಾರವನ್ನು ಮುಗಿಸಿ ಕೆಲವೇ ದಿನಗಳಿಂದ ಬಹಳ ತುಂಬಾನೇ ಟೈಟ್ ಶೆಡ್ಯೂಲ್ ಆಗಿತ್ತು ಆಗಿದೆ ಇವಾಗಲೂ ಕೂಡ. ಅದರಿಂದ ನನಗೆ ಸ್ವಲ್ಪ ವಿಳಂಬ ಆಯಿತು, ನಿಮಿಷಗಳು ಮಾತ್ರ. ಡಾಕ್ಟರ್ ನೀಲ್ ಕುಲಕರ್ಣಿ ಅವರು ಬರೆದಿರ್ತಕ್ಕಂಥ ರಚಿತವಾಗಿ ಅವರಿಂದ ರಚಿತವಾದಂತಹ ವಿಶೇಷವಾದಂತಹ ಒಂದು ಗ್ರಂಥ, ಅದು ಆದಿಯೋಗ ಪುರಾಣ. ಇದು ಇಂಗ್ಲಿಷ್ ನಲ್ಲಿ ಈ ರೀತಿ ಇದೆ, ಬಟ್ ಕಾಂಟೆಂಟ್ಸ್ ಸ್ವಲ್ಪ ಬೇರೆ ತರ ಇದೆ. ಅದೇ ಕನ್ನಡದಲ್ಲಿ ಹೋದಾಗ ಅದೇ ಒಂದು ನಾಮಧೇಯದಿಂದ ವಿಧಾನದಿಂದ ಅಧಿಯೋಗ ಸೂತ್ರಗಳು ಅಂತ ಬರೆದಿದ್ದಾರೆ. ಕನ್ನಡ ಟ್ರಾನ್ಸ್ಲೇಷನ್ ಅದು ಬಹುಶಃ ಇದು ಉಪಯೋಗ ಬರುತ್ತೆ. ಅವರ ಒಂದು ಬ್ಯಾಕ್ ಗ್ರೌಂಡ್ ಅದರ ಬಗ್ಗೆ ಕನ್ನಡ ಸೂತ್ರಗಳು ಎಕ್ಸಾಕ್ಟ್ಲಿ ಇದು ಎಂಟೈರ್ಲಿ ಡಿಫರೆಂಟ್. The name can be deceiving for new people, unfortunately. Maybe it's okay if it's well explained, probably behind in the blurb not right. ನಾನು ಆಗಲೇ ನೋಡಿದೆ ಸ್ಟೋರೀಸ್, ಕೆಲವು ರೆಫರ್ ಮಾಡಿದೆ. ಇಂಡಿಯಾದಲ್ಲಿ ಬಂದಾಗ ಅಲ್ಲಿ ವೀರ, ಆಮೇಲೆ ಇನ್ನೂ ಕೆಲವರು ಎಲ್ಲ ಮೀಟ್ ಮಾಡೋದು ದೇಶದ ಹಾಗೆ ಎಲ್ಲ ಕಡೆ ಸಂಚರಿಸಿ ನನಗೆ I can empathize with this traveling because I am traveling for the last 30 years. So I know what it takes to travel, to spread the word, living in the families and happiness here. So it's not easy. You need a lot of dedication, commitment, devotion, honestly. It's not learning yoga, understanding yoga, excuse me, and assimilating yoga and practicing yoga, experiencing yoga, are all different layers of expanding our conscious awareness in the field of yoga. So that's one part. And second part is to spreading the word, traveling. It's not easy to travel. People may think, oh, this person is very lucky to travel. He's blessed to be everywhere. But the truth, fact of the matter is, it really takes a lot. Jet lags, different time zone, different foods, and you have to acclimatize yourself. It's so flexible, so flowing, and you have to bear lots of inconveniences too, like tests, like challenges. So we need to go through. But if you are determined to reach your goal, to realize your set objective, you can really tolerate or endure such things and really make your journey rejoicing and celebratory. So, and yoga, as I understand, I already had some, I glanced some few pages in this book. I think they're very well summed up or briefed or abridged. Each page is not like continuous process, something you need to go through a long labyrinth and some stories. Each page more probably changes of the following page, changes the content.
So it's depths and very well framed experiences, taking disciples, even names, and depicting the situations. It's really well done. It's not easy actually. I know we know for myself, and many books have been published in London. So I know really what it takes. I don't know whether I could also assist this special book to be launched in London, possible, and we can discuss and see if that can work out. I'm also equally impressed with the book, the Kannada version, it's a separate book, as you did mention. Kannada is separate, English I have slow. ಇದು ಪುಸ್ತಕ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಧಿಯೋಗ ಸೂತ್ರಾಸ್ ಆಫ್ ಡಾಕ್ಟರ್ ನೀಲ್ ಗುರುಗಳಲ್ಲಿ ಟ್ರಾನ್ಸ್ಲೇಟೆಡ್ ಇಂಟು ಕನ್ನಡ ಲ್ಯಾಂಗ್ವೇಜ್. ಇಲ್ಲಿ ಸುಮ್ಮನೆ ಜಸ್ಟ್ ಪಿಕ್ ಎನಿಥಿಂಗ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ಈಶ್ವರನು ಪರಮೇಶ್ವರನೆಂದು ಕರೆಯಲ್ಪಡುವವನು, ಬ್ರಹ್ಮಾಂಡದಿಂದ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರುವ ಪುರುಷನು, ಆದರೆ ಪ್ರತಿಯೊಂದು ಚೈತನ್ಯಮಯ ಜೀವಿಯಲ್ಲಿಯೂ ಪುರುಷನ ರೂಪದಲ್ಲಿ ಪ್ರತಿಬಿಂಬಿಸುತ್ತಾನೆ. ಈ ಕಾನ್ಸೆಪ್ಟ್ಸ್ ಇದೆಯಲ್ಲ, ನಿಜವಾಗ್ಲೂ ವಿ ಆರ್ ಸೋ ಬ್ಲೆಸ್ಡ್ ಟು really be more extra blessed. Otherwise it may really make others feel a bit low, living in the hemisphere. Oh, ನಾವೇನು ಅದೃಷ್ಟವಂತರಲ್ಲ ಹಾಗಾದ್ರೆ, ನಾವೇನು ಅದೃಷ್ಟವಂತರಲ್ಲ ಅಂದ್ಕೊಳ್ತಾರೆ. ಇಲ್ಲ, ನಾವು extra blessed, extra privileged to be born in this beautiful country. ಅಲ್ವಾ? ಹಾಗಿದೆ. ಸೊ ಏನೋಡಿ ಎಂತಂದ್ರು, ಪ್ರತಿಯೊಂದು ಚೈತನ್ಯಮಯ ಜೀವಿಯಲ್ಲಿಯೂ ಪುರುಷನ ರೂಪದಲ್ಲಿ ಪ್ರತಿಬಿಂಬಿಸುತ್ತಾನೆ. ಅಂದ್ರೆ ಏನಂತ ಕೊಡಕ್ ಹೋಗಿದ್ದಾರೆ ಅಂದ್ರೆ, ದಿಸ್ ಇಸ್ ಎಂಪವರಿಂಗ್ ಅಂಡ್ ಇನ್ಸ್ಪೈರಿಂಗ್. ಪ್ರತಿಯೊಬ್ಬರು ನೀವೆಲ್ಲ ಅಯ್ಯೋ ನಾನೊಬ್ಬ ನಾನೇನು ಸಮಾಜಕ್ಕೆ ಕಂಟ್ರಿಬ್ಯೂಷನ್ ಕೊಡಬಲ್ಲೆ, ನಾನು ಯಾವ ಮಹಾ ವ್ಯಕ್ತಿ, ನನಗೇನು ಶಕ್ತಿ ಇಲ್ಲ, ಹಣ ಇಲ್ಲ, ಪ್ರಭಾವ ಇಲ್ಲ ಅಂತ ಹಾಗನ್ಕೊಂಡು ತಾವು ತುಂಬಾ ಎಕ್ಸ್ಟ್ರಾ ಹಂಬಲ್ ಆಗಿ ಜೀವಿಸ್ಕೊಂಡು ಇರಬೇಕು ಅಂತ ಏನಿಲ್ಲ. ಇದೇನಂದ್ರೆ ಇಲ್ಲ, ನಿನಗಲ್ಲೂ ಕೂಡ ಶಕ್ತಿ ಇದೆ, ನೀನು ಸಮಾನ ಒಂದು ವರವನ್ನು ಪಡ್ಕೊಂಡಿರ್ತಕ್ಕಂಥವನು ಅಂತ ಎಂಪವರ್ಮೆಂಟ್ ಇದೆಯಲ್ಲ, ಅವನು ಪ್ರತಿಬಿಂಬಿಸುತ್ತಾನೆ ಎಲ್ಲರಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರತಿಬಿಂಬಿಸುತ್ತಾನೆ. ಅದೊಂದು ಗುಡ್ ನ್ಯೂಸ್ ಅಲ್ವಾ, ಸ್ಪಿರಿಚುವಲ್ ಗುಡ್ ನ್ಯೂಸ್. ಯಾಕಂದ್ರೆ no matter how you go around, where you go around, always there's some positive hope, meaningful hope, again blind hope ಅಲ್ಲ, ರಿಯಲಿಸ್ಟಿಕ್ ಆಗಿ, which is true. ನೋಡಿ, ನಾವು ಉಸಿರಾಡ್ತಾ ಇದ್ದೀವಲ್ಲ, ಎಲ್ಲೋ ಅದೇ ವಾಯುವನ್ನ ಸೇವಿಸ್ತಾ ಇದ್ದೀವಲ್ಲ, ಹೆಚ್ಚು ಕಮ್ಮಿ ಸೇಮ್. ನೋಡಿ, ಎಲ್ಲೋ ಅಷ್ಟೇ ಭೂಮಿ ಮೇಲೆ ಎಲ್ಲಿ ನಡೆದ್ರು ನಾವು ಅದೇ ಆಪ್ ಒಂದು ದೃಷ್ಟಿಯಲ್ಲಿ ನಡೀತೀವಲ್ವಾ. ನಾವು ಶೇರ್ಡ್ ಪ್ಲಾನೆಟ್ ಇಸ್ ಶೇರ್ಡ್ ಬೈ ಆಲ್ ಆಫ್ ಅಸ್ ಈಕ್ವಲಿ. ನೀನು ರಿಚ್ ಆಗಾಗ ಸ್ವಲ್ಪ 3 ಅಡಿ ಮೇಲೆಗೆ ತೇಲ್ಕೊಂಡು ಹೋಗಪ್ಪ, ನೀನು ಭೂಮಿ ಟಚ್ ಆಗ್ಬಾರ್ದು, ನೀನು ತುಂಬಾ ಶ್ರೀಮಂತ ಅಂತ ಏನಿಲ್ಲ, ಎಲ್ಲರೂ ನಡೀಲೇಬೇಕು. ಶೂಸ್ ಹಾಕಿರ್ಬೋದು ಅಷ್ಟೇ, ಬೇರೆ ಬೇರೆ ಬೆಲೆಯ ಶೂಸು, ಪಾದರಕ್ಷೆಗಳು, ಅದೇ ನಡಿಲೇಬೇಕಲ್ಲ. ಹಾಗೆ ಎಲ್ರಿಗೂ ಈಕ್ವಾಲಿಟಿ ಇದೆ. ಸೂರ್ಯನ ಬೆಳಕು ಕೂಡ ಸಮತ್ವದಲ್ಲಿ ಬೀಳುತ್ತೆ ನೋಡಿ. ಎಲ್ಲರೂ ಅವ್ನು ಹೇಗಾದ್ರೂ ಇರಲಿ, ಯಾವ ವರ್ಗದಲ್ಲಿ ಸೇರಿರಲಿ, ಏನೇ ಇದು ಕೂಡ ಬ್ಯಾಕ್ಗ್ರೌಂಡ್ ಕರೆಕ್ಟ್ ಈಕ್ವಲ್ ಆಗಿ ಪ್ರತಿಯೊಂದು ಕಾರ್ನರ್ಲ್ಲೂ ಕೂಡ ಬೀಮಿಂಗ್ ದ ಫೋಟಾನ್ಸ್ ಅಂಡ್ ಕಿರಣಗಳು ಎಷ್ಟು ಚೆನ್ನಾಗಿ ಬೀಳ್ತಾ ಇರ್ತವೆ. ಅದು ಎಷ್ಟು ಆನಂದಮಯವಾದ ವಿಷಯ ಅಲ್ವಾ. ಅಲ್ಲಿ ಪ್ರಗತಿಯಲ್ಲಿ ಭೇದ ಭಾವ ಇಲ್ಲ, ನಮ್ಮಲ್ಲಿ ಭೇದ ಭಾವ, ಸಮಾಜದಲ್ಲಿ ಭೇದ ಭಾವ. ಆದ್ರೆ ಈ ಮೆಟೀರಿಯಲಿಸ್ಟಿಕ್ ದೃಷ್ಟಿಯಿಂದ ವಿ ಆರ್ ಸೋ ಡಿಫರೆಂಟ್, create some artificial state of society. But in truth, nature is not like that. Always ready to gush into you to help and assist in every way possible. ಹಾಗಿದೆ, ಅದನ್ನು ಹೋಗು ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಅಂತವ್ರಿಗೆ ನಾನು ಕೂಡ ಈಶ್ವರನನ್ನ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಅವ್ನು ನನ್ನಲ್ಲಿದ್ದಾನೆ, ಸಾಕ್ಷಾತ್ಕಾರ ಪಡ್ಕೊಳ್ಬಹುದು ಅಂತ. ಈಗ ಯೋಗ ಸೂತ್ರಗಳು ಇವೆ, ಎಲ್ಲ ರೆಡಿ ಆಗಿದೆ. ಆದ್ರೆ ಇವ್ರು ಏನಿದೆ ಟ್ರೈ ಮಾಡಿದ್ದಾರೆ ಸಿಂಪ್ಲಿಫೈ ಮಾಡಕ್ಕೆ. ಯಾವ್ದು ತುಂಬಾ ಅತಿ ಸಿಂಪ್ಲಿಫೈ ಮಾಡ್ಕೊಂಡು ಅದು ಮಾಡಿಲ್ಲ, ಅದಷ್ಟು ಸ್ವಲ್ಪ ಎಲಾಬ್ರೇಟ್ ಮಾಡ್ಕೊಂಡು ನೀಟಾಗಿ ಅದನ್ನ ಓದಿದ್ರೆ ಸಾಮಾನ್ಯ ಒಂದು ಪಾಮರನಿಗೂ ಅರ್ಥ ಆಗಬೇಕು, ಪಂಡಿತೋತ್ತಮವಾಗಿರ್ಬೇಕಾಗಿಲ್ಲ, ಮೇನ್ ಕನ್ನಡ ಮಾಡಿರ್ಬೇಕಾಗಿಲ್ಲ. ಸೊ ಆ ತರದ್ದು ಚೆನ್ನಾಗಿದೆ ಇದು. ಸುಮ್ಮನೆ ಹೇಳಿದ್ರೆ ಅಷ್ಟೇ. ಅಲ್ಲಿ ಪ್ರತಿಯೊಬ್ಬ ಪ್ರಕೃತಿ ಎಂದರೆ ಬ್ರಹ್ಮಾಂಡ. ನಾವು ಪ್ರಕೃತಿಯಿಂದ ಎಷ್ಟು ಲಿಮಿಟ್ ಅಂತ ತಿಳ್ಕೊಳ್ತೀವಲ್ಲ, ಏನೋ ಒಂದು ಸೂರ್ಯಾಸ್ತಮಯ, ಪಕ್ಷಿಗಳು ಹಾರಾಡ್ತಾ ಇದೆ, ಪ್ರತಿಬಿಂಬಿಸ್ತಾ ಇದೆ ಕೆಲವು ಸಾಗರಗಳಲ್ಲಿ, ಒಂದು ಬೆಟ್ಟಗುಡ್ಡಗಳಿವೆ, ಕಣಿವೆಗಳಿವೆ, ಮತ್ತು ನದಿಗಳಿವೆ. ಅದೇ ಒಂದು ಪ್ರಕೃತಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಎಕ್ಸ್ಪ್ಯಾಂಡೆಡ್ ಮೀನಿಂಗ್, ಪ್ರಕೃತಿ ಅಂದರೆ ಬ್ರಹ್ಮಾಂಡ. ಇದೊಂದು ಪ್ರಕೃತಿ, ಇನ್ನೊಂದು ಪ್ರಕೃತಿ, ಮಹಾಪ್ರಕೃತಿ, ಅತಿ ಮಹಾಪ್ರಕೃತಿ, ಅತ್ಯಂತ ಪರಮ ಪ್ರಕೃತಿ, ಈ ತರ ಲೇಯರ್ಸ್ ಇವೆ.
as we have layers on Earth planet, like stratosphere, magnetosphere, lithosphere ಎಲ್ಲ ಇದೆಯಲ್ಲ, ಹಾಗೆ ಇದು ಕೂಡ ಲೇಯರ್ಸ್, ಎಲ್ಲ ಕಡೆನೂ ಲೇಯರ್ಸ್ ಇವೆ. ನಮ್ಮ ಆಶ್ಚರ್ಯ, ಆನಿಯನ್ನಲ್ಲೂ ಲೇಯರ್ಸ್ ಇದೆ, ಈರುಳ್ಳಿ ಇದೆ, ನಮ್ಮ ಚರ್ಮದ ಮೇಲೂ ಲೇಯರ್ಸ್ ಇವೆ, 7 ಲೇಯರ್ಸ್ ಇವೆ. ನಾವ್ ಹೇಳಿದ್ದು ಅದೇ ವೆಸ್ಟರ್ನರ್ಸ್ ಯಾರೋ ರಿಸರ್ಚ್ ಮಾಡ್ಬಿಟ್ಟು 7 ಲೇಯರ್ಸ್ ಇದೆ ಸ್ಕಿನ್ ಅಲ್ಲಿ ಅಂತ ಏನಿಲ್ಲ ಇಲ್ಲ. Our rishis have expressed such truths, subtle truths as well through dhyana system. A dhyana system, yoga. यहाँ युंजते इति ಯೋಗ, युंजते ಸಂಯೋಗ ಕೂಡಿಸೋದು. ನೋಡಿ ಇದು ಬೆಸ್ಟ್ ಎಕ್ಸಾಂಪಲ್. ನೋಡಿ ನಾನು ಇಷ್ಟೇ ಯೋಗ. ಫಸ್ಟ್ ಯೋಗಿಕ್ ಪಾಸ್ಚರ್ ಅಂದ್ರೆ ನನಗೆ ನಮಸ್ಕಾರ. ಮೊದಲೇದು ಅವನ ತಕ್ಷಣ ಏನೋ ಒಂಥರ ಆಗುತ್ತೆ ನೋಡಿ ನಿಮ್ಗೆ ಚಮತ್ಕಾರ. ಟೆಸ್ಟ್ ಮಾಡಿ ಫೋಟೋಗ್ರಾಫರ್ ಕರೆಸಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಒಂದ್ಸರಿ ಫೋಟೋ ತೆಗೆಸ್ಕೊಂಡ್ಬಿಡಿ, ನಮಸ್ಕಾರ ಮಾಡ್ಬಿಟ್ಟು ಒಂದು ಫೋಟೋ ತೆಗಿಸಿ, ಇನ್ನೊಂದು ಫೋಟೋ ತೆಗಿಸಿ, ಮನಸ್ಸಿನಲ್ಲಿ ಸ್ವಲ್ಪ ನೀನು ನಮಸ್ಕಾರವನ್ನ ಅನುಭವ ಸ್ವಲ್ಪ ನೀನು ತಂದ್ಬಿಟ್ಟು ಫೋಟೋ ತೆಗಿಸಿ. ಎಷ್ಟು ಬದಲಾವಣೆ ಬರ್ತದೆ ನಿಮ್ಮ ಚರ್ಯ ಅಂದ್ರೆ, ಸತ್ಯ ಮೇಕಪ್ ಮಾಡಿಲ್ಲ, ರಿಫ್ರೆಶ್ ಮಾಡಿಲ್ಲ, ರಿಫ್ರೆಶಿಂಗ್ ಕ್ರೀಮ್ ತಗೊಂಡಿಲ್ಲ, ಚೇಂಜ್. ಇದೆಲ್ಲ ಎಷ್ಟು ಸಣ್ಣ ಪ್ರೂಫ್ಸ್ ಇವೆಯಲ್ಲ. ಆ ಸೈನ್ಸ್ ಎತ್ತಿಡಕ್ಕೆ ಏನು ಅಷ್ಟೇನೂ ಆಗಿಲ್ಲ ಅವ್ರಿಗೆ. ಸುಮ್ಮನೆ ಸೈನ್ಸ್ ಅಂದ್ರೆ ಎಂಪೆರಿಸಿಸಮ್ ಅಂತ, ಎಲ್ಲ ವಾಟ್ ಯು ಸಿ, ವಾಟ್ ಯು ಹಿಯರ್, ವಾಟ್ ಯು ಟೇಸ್ಟ್ ಅಂತ ಕನ್ಫೈನ್ ಟು ಯುವರ್ ಸೆನ್ಸ್ ಡೇಟಾ ಅಷ್ಟೇ. ಬಟ್ ಇದು ಹಾಗಲ್ಲ. ಮೈ ಗಾಡ್, ಸಿಂಪಲ್ ಅಲ್ವಾ? ಸೊ ಇದೆಲ್ಲ ನೋಡಿದ್ರೆ ನಾವು ಪ್ರಕೃತಿಯು ಬ್ರಹ್ಮಾಂಡ, ಎಲ್ಲೆಲ್ಲೂ ಪ್ರಕೃತಿ ಇದೆ, ನಿನ್ನಲ್ಲಿದೆ, ಒಳಗಡೆ ಇದೆ. ನಾನು ಬರ್ತಾ ಕೆಲವು ವರ್ಷಗಳು ಬೇಗ ಮುಗಿಸೋಣ ನಾವು, ಯಾಕಂದ್ರೆ ಎಲ್ರಿಗೂ ಕೊಡ್ಬೇಕು ನಾವು ಅವಕಾಶನ. ನಾನು ಒಂದು ಹಾಡು ಬರ್ತೆ, 18ನೇ ವಯಸ್ಸಾಗಿರ್ಬೇಕು ನಾವು. ಪ್ರಕೃತಿಯು ದೈವದ ಕಲ್ಪನೆಯಷ್ಟೇ, ದೇಹವು ಅದರ ಪ್ರತಿರೂಪವಯ್ಯ, ಒಳಗು ಬ್ರಹ್ಮ ಒಳಗು ಬ್ರಹ್ಮ, ಅರಿವನ್ನು ಯಾರೋ ಅವರೇ ಧನ್ಯ, ಅವರೇ ಧನ್ಯ. ಭಜಿಸೋ ಭಜಿಸೋ ನಾಮವ, ಭಜಿಸೋ ಭಜಿಸೋ ಎನ್ನಯ್ಯ ಮನವೇ. ಖಂಡಿತವಾಗ್ಲೂ ನಾನು ಪರ್ಸನಲ್ ಆಗಿ ಬಂದಿದ್ದೀನಿ, ರಿಲೀಸ್ ಮಾಡೋದು ನನಗೆ ಅವಕಾಶ ಕೊಟ್ಟಿದ್ದಾರೆ, ಮಹಾ ಸ್ಪೆಷಲ್ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ. ಇದನ್ನ ಖಂಡಿತವಾಗ್ಲು ಸಾಧ್ಯವಾದಷ್ಟು ಎಲ್ಲರೂ ಕೂಡ ತಗೊಂಡು ನಿಷ್ಠೆಯಿಂದ ಓದಿ ಸ್ವಲ್ಪ ಅದರ ಒಂದು ಸಾಂಶವನ್ನು ತೆಗೆದುಕೊಂಡ್ರೆ ಜೀವನ ಪರಿವರ್ತನೆ ಆಗೋದು ಸಾಧ್ಯ. ಖಂಡಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಗ್ರಂಥಗಳು ಹೆಚ್ಚು ಕಾಂಪ್ಯಾಕ್ಟ್ ನೋಡಿ, ಎತ್ಕೊಂಡ್ರೆ ವೆಯ್ಟ್ ಕೂಡ ಇಲ್ಲ, ಸರಳವಾಗಿದೆ. ಆಮೇಲೆ ಅಲ್ಲ ತಗೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ಆಗಿದೆ. ಐ ಆಮ್ ಶೂರ್ ಕಾಸ್ಟ್ ಇಸ್ ಆಲ್ಸೋ ವೆರಿ ಲೋ ಅಂತ ನಾನು ನಂಬಿಕೆ ಇದೆ. ಯಾಕಂದ್ರೆ ಇವ್ರದ್ದು ಕಮರ್ಷಿಯಲ್ ಆಂಗಲೇ ಇಲ್ಲ ಇಲ್ಲಿ. ಹೇಗೆ ಹೆಚ್ಚು ಜ್ಞಾನ ಪ್ರಚಾರ ಮಾಡುವ ಉದ್ದೇಶ ಒಂದೇ ಇದೆ. ಅವ್ರಿಗೆ ಏನಾದ್ರು ಕಮರ್ಷಿಯಲ್ ಉದ್ದೇಶ ಇದ್ದಿದ್ರೆ ನೀಲ ಇವರು ನಮ್ಮ ಕುಲಕರ್ಣಿ ಅವರು ಬಾಲಗಳು ಕಟ್ಕೊಂಡು ಇಷ್ಟೊತ್ತಿಗೆ ಖಂಡಿತವಾಗ್ಲೂ ಮುಂಚೆನೆ ಇಂಟ್ಯಾಕ್ಟ್ ಕಟ್ಕೊಂಡಿದ್ರು ಎಷ್ಟೋ ಬೇಕಷ್ಟು ಇಲ್ಲ. ನಾನು ನಂಬಿಕೆ ಇದೆ, ಬಿಕಾಸ್ ನಾನು ಯೋಗಿತ್ವ ಮಾತುಗಳಿರೋದ್ರಿಂದ ಗೊತ್ತಾಗುತ್ತೆ. ನೋಡಿದ ತಕ್ಷಣನೇ ಅವರು ಸೇವಾ ಅನುಭವದಿಂದ ಎಷ್ಟು ಗೊತ್ತು ಅವ್ರಿಗೆ ಕ್ವಾಂಟಿಟಿ ಯಾವತ್ತೂ ಬಿಲೀವ್ ಮಾಡಿಲ್ಲ. ಅವರು ಕೇಳಿ ನೋಡಿರ್ತಾರೆ ಕ್ವಾಲಿಟೇಟಿವ್ ಕ್ವಾಲಿಟೇಟಿವ್ ಅಪ್ರೋಚ್. ಅವರು ಎಷ್ಟು ಚೆನ್ನಾಗಿ ಪ್ರಜೆಗೆ ತುಂಬಾ ಚೆನ್ನಾಗಿ ಕೊಡ್ಬೇಕಪ್ಪ, ವಿದ್ಯೆಯನ್ನ ನೀಟಾಗಿ ಮಾಡ್ಬೇಕು, ಎಷ್ಟು ಮಾಧ್ಯಮಕ್ಕಿನ್ನ ಹೇಗೆ ಮಾಡುತ್ತಿದ್ದೀಯಾ ಅನ್ನೋದು ಬಹಳ ಮುಖ್ಯ. ತತ್ವಗಳಲ್ಲಿ ಬೆಳೆದಿದ್ದಾರೆ. ಅದು ಇಂಥವರು ಕೊಡ್ತಕ್ಕಂಥ ಈ ಗ್ರಂಥಗಳು ಕಲಿಯೋದು ಮಾಡರ್ನ್ ಡೇಸ್ ಅಲ್ಲಿ ಬೇಕು. ಎಲ್ಲವನ್ನೂ ಆಕ್ಸೆಸ್ ಇಲ್ಲ, ಯೋಗ ಸೂತ್ರ ಇದ್ರೂ ಕೂಡ ವಾಟ್ ಐ ಮೀನ್ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ ಈಸಿಲಿ ವಿತೌಟ್ ಪ್ರಾಪರ್ ಮಾಸ್ಟರ್ ಇಂಟರ್ಪ್ರಿಟರ್ ಹಾಗೆಲ್ಲ. ಇಲ್ಲಿ ನೋಡಿದ್ರೆ ಹೆಸರೆಲ್ಲ ಮಾಡಿದ್ರು, ಅದು ತಮ್ಮ ಭಾಷೆಯಲ್ಲಿ ಕೂಡ. ಇದೊಂದು ಯಾವ ಹಿಂದಿ ಭಾಷೆ ಅಥವಾ ನ್ಯಾಷನಲ್ ಮಾಡಿಲ್ಲ, ಎಲ್ರಿಗೂ ಸೇರಿ. ಸೊ ಇದೆಲ್ಲ ಚೆನ್ನಾಗಿದೆ, ಬಹಳ ಸಂತೋಷ ಆಯ್ತು. ಏನಿವೆ ಈ ಕೀವರ್ಡ್ ಅಂತ ಇಟ್ಕೊಂಡಿರಿ, ಬ್ರಹ್ಮಾಂಡ ಅಷ್ಟೇ. ಯಾವುದು ಒಂದು ಸೀನ್ ಇಟ್ಬಿಟ್ಟು ಪ್ರಕೃತಿ 2-3 ಗಿಡ ಹಾಕೊಂಡು ಬರ್ತಿರಲ್ಲ ನಮ್ಮಲ್ಲಿ. ಪ್ರಕೃತಿಯು ದೈವದ ಕಲ್ಪನೆಯಷ್ಟೇ, ದೇಹವು ಅದರ ಪ್ರತಿರೂಪವಯ್ಯ. ಸೊ ಹಾಗೆ ಏನೇ ದೇಶದಲ್ಲಿ ಹೋಗ್ಬೇಕು. ಯಾಕಂದ್ರೆ ಯೋಗ ಅಂದ್ರೆ ಬಹಳ ತುಂಬಾನೇ ಡೈಲ್ಯೂಟೆಡ್ ಇಂಟರ್ಪ್ರಿಟೇಷನ್, ಡೈಲ್ಯೂಟೆಡ್ ಕಾನೋಟೇಷನ್ ಅಂತ ಅಷ್ಟೇ ಇಮೇಜ್ ಬರುತ್ತೆ. ಯೋಗ ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಧ್ಯಾನ ನಾನು ಮಾಡ್ತೀನಿ. ಅಯ್ಯೋ ಒಳ್ಳೇದಪ್ಪ, ಗುಡ್ ನ್ಯೂಸ್ ನೀನ್ ಮಾಡಿದ್ರೆ. ಆದ್ರೆ ಅಷ್ಟು ಕ್ಯಾಶುವಲ್ ಆಗಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರೋನು ನಾಚಿಕೆ ಪಟ್ಕೊಂಡು ಹೇಳ್ತಾರೆ, ಸಂಕೋಚ ಪಟ್ಕೊಂಡು ನಾನು ಪ್ರಯತ್ನ ಪಡ್ತಾ ಇದೆ. ಈಗನೇ ಪ್ರಾರಂಭಿಸಿದೆ ನಾನು. ಯೋಗ ದೊಡ್ಡ ಪ್ರಪಂಚ, ದೊಡ್ಡ ವಿಶ್ವ, ನನಗೆ ಒಂದು ಏನೋ ಪ್ರೇರಣೆ ಆಗಿದೆ. ಫಾರ್ಚುನೇಟ್ಲಿ ಐ ಮೀನ್ ದಿಸ್ ಪಾಯಿಂಟ್ ಅಟ್ ಲೀಸ್ಟ್ ಮುಂದಕ್ಕೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ ಅನ್ನೋದು. ಪ್ರತಿಯೊಂದು ಹೆಚ್ಚು ಕೂಡ ಯೋಗ ಪ್ರಾಣಿಗಳು ಯೋಗ ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದ್ದಾರೆ ಪ್ರಾಣಿಗಳು.
ನಾವುಗಳು ಫಾಲೋ ಮಾಡಲ್ಲ ಅಷ್ಟೊಂದು. ಅದು ವಿದೇಶದಲ್ಲಂತೂ ಅವ್ರ ಆಶ್ಚರ್ಯ, ಅವರ ವಿದೇಶದಲ್ಲಿ ಸೆಟ್ಲ್ ಆಗ್ಬಿಡ್ಬೋದಾಗಿತ್ತು. ಅವರು ಬಹಳ ಚೆನ್ನಾಗಿ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ, ಏನ್ ಬೇಕೆಲ್ಲ ರಿಸರ್ಚ್ ಎಲ್ಲಾನು ರಿಸೋರ್ಸಸ್ ಕೊಡ್ತಾರೆ. ಆದ್ರೆ ಅವರು ದೇಶದ ಅಭಿಮಾನ, ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಮಾತೃವಿನ ಬಗ್ಗೆ ಗೌರವ ಇಲ್ಲ, ನಾನು ಹೋಗ್ಬೇಕು ನಾನು ಅಂದ್ಬಿಟ್ಟು ಈಗ ಇತ್ತೀಚೆಗೆ ಹೆಜ್ಜೆ ಬಿಟ್ಟು ಇಲ್ಲಿ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅದು ಸೌಭಾಗ್ಯ ನಮ್ಮ ದೇಶಕ್ಕೆ. ರಿಟರ್ನ್ ಆಫ್ ಸಾಕಿಲ್ಲ ನನಗೆ ಇದಕ್ಕಿಂತ ಸಪರೇಟ್ ಆಗಿ ಕಳಿಸ್ಬೇಕು ನೀವು. ನಾನೇನೋ ಇದೆಲ್ಲ ನೀವು ವಿಶದವಾಗಿ ಹೇಳ್ಕೊಡ್ಬೇಕು ಅಂದ್ರೆ ಇನ್ನೊಂದು ಪದ್ಯ ನೀವು ಇಷ್ಟ ಆಯ್ತು ತಕ್ಷಣ 3 seconds ಹೇಳ್ತೀನಿ. ನಾನು ಗಂಟೆಗಟ್ಟಲೆ ಮಾತಾಡಲ್ಲ, ಬೇರೆಯವ್ರ ಸಭೆಗಳನ್ನ ಗಮನ ಇಟ್ಟಿರ್ತೇನೆ. ನಾನು ಕಾನ್ಶಿಯಸ್ ಯೋಗ, ನಿಜವಾದ ಯೋಗ ಅಂದ್ರೆ ಕಾನ್ಶಿಯಸ್ ಅದರ್ಸ್ ಟೈಮ್ ಹಾಗೆ. ಒಂದು ನನ್ನ ಬರ್ತ್ಡೇನಲ್ಲಿ ಜನ್ಮದಿನ ಆಯ್ತು ಲಾಸ್ಟ್ ಇಯರ್ ಅಲ್ಲಿ. ಇವರೆಲ್ಲ ಇದ್ರು, ವಿಶ್ವೇಶ್ವರ ಅಂತನೂ ಕೂಡ ಅಲ್ಲೇ ಇದ್ರು. ಎಲ್ಲಷ್ಟು ಸ್ಪೀಕರ್ಸ್ ತುಂಬಾ ಜನ ಬಂದಿದ್ದಾರೆ. ನಾನು ಎಲ್ಲರೂ ನಾನೇ ಫಸ್ಟ್ ಮಾತಾಡ್ಬೋದಾಯ್ತು, ಅವ್ರನ್ನ ನೆನೆಸ್ಕೊಂಡು ನಾನು ಇಲ್ಲಿ ಮಾತಾಡಲಿಲ್ಲ. ಎಲ್ರಿಗೂ ಚಾನ್ಸ್ ಕೊಡಿ, ಅವ್ರು ಕೊಡಿ, ಇವ್ರು ಕೊಡಿ, ಆ ಸ್ವಾಮೀಜಿ ಕೊಡಿ, ಎಲ್ಲರೂ ಕೊಡಿಸ್ದೆ. ಕೊನೆಗೆ ಹೊರಗಡೆ ನೀವು ಏನೋ ಆಶೀರ್ವಚನೆ ಹೇಳಿಲ್ಲ, ಉಪದೇಶ ಮಾಡಿಲ್ಲ, ನಿಮ್ಮ ಜನ್ಮದಿನ ಒಂದು ಸಂದೇಶ. ನಾನು ಹೇಳಿದೆ ನಂದೇನು ಬೇಡ, ಅವರೆಲ್ಲ ಹೇಳಿದಾರಲ್ಲ ಅವ್ರು ಸತ್ಯಕ್ಕಿಂತ ವಿಭಿನ್ನವಾಗಿರೋದು ಏನು ಹೇಳ್ಕೊಂಡಿಲ್ಲ, ಸತ್ಯದಲ್ಲೇ ಇದ್ದಾರೆ. ಮತ್ತು ಜನರು ಊಟ ಮಾಡಿಲ್ವಲ್ಲ, ಊಟ ಮಾಡಿಲ್ಲ ಅವರು ಓದ್ಕೊಂಡ್ಬಿಟ್ಟು ನಾನು ಅದಕ್ಕೋಸ್ಕರ ಕಳಿಸ್ದೆ ಅವ್ರಿಗೆ. ಹಾಗೆ ಈಗೇನಂದ್ರೆ ಕೊನೆಯಲ್ಲಿ ಹೇಳ್ಬಿಟ್ರೆ ಅದು ಫ್ರೇಸ್ ಹೇಳ್ತೀನಿ. ಏನು ಅಂದ್ರೆ ಹೇಳಿ ತಪ್ಪಿಲ್ಲ. ಸಿದ್ಧಿಯಲ್ಲವೋ ಸಿದ್ಧಿಯಲ್ಲವೋ ಯುಗವೆಂದರೆ ಯುಗವೆಂದರೆ ಯಾರಲ್ಲವೋ ಯಾರಲ್ಲವೋ ತನ್ನನ್ನು ಅರಿಯುತ್ತಾ ಸಮತೆಯ ಹೊಂದುವ ಅಂತರಂಗ ಸಾಧನೆ ಇದೇ ಸರ್ವರಿಗೂ ಬೋಧನೆ, ಇದೇ ಸರ್ವರಿಗೂ ಬೋಧನೆ ಯೋಗವೆಂದರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ವಲ್ಪ ಸಂತೋಷ ಆಗ್ತಿದೆ ಹೇಳ್ಬೇಕಂದ್ರೆ ಗ್ರಂಥ ಅನ್ಬೇಕು, ಪುಸ್ತಕ ನಿಜ. ಯಾಕಂದ್ರೆ ಇದು ಸೈಜ್ ಮೇಲೆ ನೋಡ್ಕೊಂಡು ಎಕ್ಸಾಮ್ ಆಗಿಲ್ಲ, ಅದಕ್ಕೆ ಹೊರಗಡೆ ಕ್ವಾಲಿಟಿ ಕಾಂಟೆಂಟ್ ಇದೆಯಲ್ಲ. ಈ ಭಗವದ್ಗೀತಾ ತಗೊಂಡ್ರೆ ಚಿಕ್ಕದಾಗಿದೆ, ಇವಾಗೆಲ್ಲ ಕಾಂಟೆಂಟ್ ಮುಖ್ಯ. ಅದಕ್ಕೋಸ್ಕರವಾಗಿ ನಾನು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಓದ್ತೀನಿ ಅಂದ್ರೆ ಹಿಂಗೆ ಇಟ್ಕೊಳ್ತೀನಿ ಕೆಲಸ ನಿಜ ಆಗ್ಬೇಕಂದ್ರೆ. ಜಸ್ಟ್ ಆನ್ ಮೈ ಓನ್, ನೋಬಡಿ ಇಸ್ ವಾಚಿಂಗ್, ಓಕೆ ನಾನು ಹಾಗೆ ಆನಂದಪ್ಪ ಎಂತ ಅಂತ ಓದಿ ಕುತ್ಕೊಂಡು ಶ್ರದ್ಧೆಯಿಂದ ನನ್ನ ಅಂಕಗಮಕ್ಕೆ ನೀವು ಬಂದು ನೋಡಿ. ಬಹುಶಃ ನನ್ನ ಕೈಲಿ ಒಂದು ಪುಸ್ತಕ ಇದ್ದೇ ಇರುತ್ತೆ, ಹೋಗ್ತಾ ರಸ್ತೆಯಲ್ಲಿ ಒಂದು 30 seconds ಇದೆ ನಾವು ಮೀಟ್ ಮಾಡಕ್ಕೆ, ಅಲ್ಲಿ ಒಂದು ಓದ್ಬಿಡೋಣ ಅಂತ ಸ್ವಲ್ಪ ಓದ್ಬಿಟ್ಟು ಅಂದ್ರೆ ಏನ್ ಮಾಡ್ಕೊಡ್ತೀನಿ ಆನೆಸ್ಟ್ಲಿ. ಅದರಿಂದ ಜೀವನದಲ್ಲಿ ಪ್ರತಿಯೊಂದು ನಿಮಿಷ ಬಹಳ ಮುಖ್ಯ. ವೇಸ್ಟ್ ಮಾಡಬೇಡಿ ದಯವಿಟ್ಟು. ಪ್ರತಿಯೊಂದು ಕೂಡ ಹೆಚ್ಚು ದಿವ್ಯವಾದ ಮೊಮೆಂಟ್ಸ್, ಅಮೃತಮಯವಾದಂತಹ ಘಟನೆಗಳು. ಹೊರಗಡೆ ಆವಾಗಿದ್ದು ವಿದ್ಯೆಯನ್ನ ಜ್ಞಾನದ ಹಿಂದೆ ಹೋಗಿ, ನೀವು ಯೋಗದ ಹಿಂದೆ ಹೋಗಿ, ಜೀವನ ಎಂದೆಂದೂ ನಿಮ್ಗೆ ಭವ್ಯವಾಗಿಯೇ ಇರುತ್ತಲ್ಲಪ್ಪ. ಅದ್ರಲ್ಲಿ ಫೇಲ್ ಆದ್ರೂ ಸಂತೋಷ, ಎಲೆ ಆಗೋದಿಲ್ಲ ಆದ್ರೂ ಸಂತೋಷ. ಮಾಡಕ್ಕಾಗಲಿಲ್ಲ ಕೆಲವು ವಾಸನೆಗಳು ಅಲ್ವಾ ಆಗಿದೆ. ಅದು ಮನಸ್ಸು ಫಸ್ಟ್ ಹೋಗ್ಬೇಕು, ಮುಂದೆ ಯಾವ ಬಾಡಿ ಫಾಲೋ ಮಾಡುತ್ತೆ ಅವರೆಲ್ಲ ಹೇಳ್ಕೊಡ್ತಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ. ಆಯ್ತಲ್ಲ, ನಾವು ಬರೀ ಯೋಗಿ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಯೋಗಿ ಆಗ್ಬಿಡಲ್ಲ. ಸಾಧನೆ ಮಾಡಿ ಅದು ಜನಗಳ ಕರೀತಾರೆ, ಬಟ್ ಇವನು ಎಲ್ಲರೂ ಯೋಗಿನೇ, ಬಾರ್ನ್ ಯೋಗೀಸ್, ಬಟ್ ವಿ ಹ್ಯಾವ್ ಸಮ್ವೇರ್ ಲಾಸ್ಟ್ ಕನೆಕ್ಷನ್. ಅದಕ್ಕೆ ರಿಮೈಂಡರ್ಸ್ ಬೇಕು. ಋಷಿಗಳು ಅವ್ರು ಬೇರೆ ಬೇರೆ ಅವತಾರದಲ್ಲಿ ಬಂದು ಇಲ್ಲಿ ನಮಗೆ ರಿಮೈಂಡ್ ಮಾಡ್ತಾರೆ ಪದೇ ಪದೇ. ಅದಕ್ಕೆ ಯಥಾಹಿ ಧರ್ಮಸ್ಯ ಅಂತ ಮಾಡಿ ತುಂಬಾ ಚೆನ್ನಾಗಿ ನನ್ನ ಒಂದು ಇದರಲ್ಲಿ ಸಾಕಾರ, ನನ್ನ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಇದೆ. ನಾವು ಯಾವ ರೀತಿ ಕಾರ್ಯಗಳನ್ನ ಹೆಚ್ಚು ಎಲ್ಲರಿಗೂ ನಾವು ಹೃದಯಕ್ಕೋಸ್ಕರವಾಗಿ ನಮಸ್ಕಾರ. ಯೋಗ್ಯರಾದ ಸನ್ಮಾನ್ಯ ಶ್ರೀನಿವಾಸ ಅಕ್ಕರ್
ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷದ ಅಧ್ಯಕ್ಷರಾದ ನನ್ನ ಪರಮ ಮಿತ್ರರಾದ ಸನ್ಮಾನ್ಯ ಮಟ್ಟಿಕೆರೆ ಗೋಪಾಲರಾಜು, ಸನ್ಮಾನ್ಯ ಡಾಕ್ಟರ್ ಯೋಗಣ್ಣನವರೇ, ಹಿರಿಯರಾದ ವಾಜಪೇಯಿ ಅವರೇ, ನನ್ನ ಪರಮ ಮಿತ್ರರಾದ ಯೋಗಿ ಡಾಕ್ಟರ್ ನೀಲಕಂಠ ಕುಲಕರ್ಣಿಯವರೇ, ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಹೊತ್ತು ರೂವಾರಿಯಾಗಿರ್ತಕ್ಕಂಥ ಹಿಮಾಲಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಅನಂತರವರೇ, ಹಿರಿಯರೇ, ಮಿತ್ರರೇ, ಕನ್ನಡಾಂಬರೆಯ ಸುಪುತ್ರ, ನಿಮಗೆಲ್ರಿಗೂ ನಮಸ್ಕಾರ. ನನಗೆ ಸನ್ಮಾನ್ಯ ನೀಲಕಂಠ ಕುಲಕರ್ಣಿ ಅವರು ಸುಮಾರು 12 ವರ್ಷದ ಪರಿಚಯ. ಅವರು ತಮ್ಮ ಪುಸ್ತಕದ ಬಗ್ಗೆ ಕನ್ನಡ ಸೂತ್ರಗಳನ್ನ ಕನ್ನಡದಲ್ಲಿ ಮಾಡಿದಾಗ ಅದನ್ನ ಪರಿಷ್ಕರಣೆ ಮಾಡಿಕೊಡ್ಬೇಕು ಹಾಗೂ ಅದಕ್ಕೆ ಮುನ್ನುಡಿ ಬರಬೇಕು ಅಂದಾಗ ನಾನು ಅದಕ್ಕೆ ಅರ್ಹನಲ್ಲ, ನಾನು ಯಾವ ವಿಧದ ಯೋಗಿಯೂ ಅಲ್ಲ, ಯೋಗ ಅಭ್ಯಾಸ ಮಾಡಿದವನು ಅಲ್ಲ, ಕೇವಲ ಇಂಜಿನಿಯರು ಎಲ್ಲೋ ಉಪಾಧ್ಯಾಯ ವೃತ್ತಿ 8 ವರ್ಷ ಮಾಡಿದೆ, ಸರ್ವಿಸ್ ಆಗಿದೆ, ಕತ್ತೆ ಸರ್ವಿಸ್ ಅಂತಲ್ಲ ತರ. ಹಾಗೆ ಹೇಳಿದೆ, ಇಲ್ಲ ಇಲ್ಲ ಹಾಗೆಲ್ಲ ನೀವು ಮಾಡ್ಲೇಬೇಕು ಅಂತ ಹೇಳಿದ್ರಿಂದ ಅವರ ಮಾತಿಗೆ ಒಳಪಟ್ಟು ಆ ಪುಸ್ತಕದ ಸ್ವಲ್ಪ ಪರಿಷ್ಕರಣೆ ಮಾಡಿ ಮುನ್ನುಡಿ ನೋಡುತ್ತೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀನಿ. ಮೊದಲನೇದಾಗಿ ಯೋಗಕ್ಕೆ ಮೂಲ ಪುರುಷ ಮಹರ್ಷಿ ಪತಂಜಲಿ. ಹಾಗಾಗಿ ಪತಂಜಲಿಯ ಬಗ್ಗೆ ನಮಸ್ಕಾರ ಮಾಡ್ತಿದ್ರೆ ಸಾಧ್ಯವಿಲ್ಲ. ಒಂದು ಶ್ಲೋಕ ಓದ್ತೇನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ನಮ್ಮ ಚಿತ್ತ ಶುದ್ಧಿ, ಮನಃಶುದ್ಧಿ, ಶರೀರ ಶುದ್ಧಿ ಎಲ್ಲವನ್ನೂ ಮಾಡತಕ್ಕಂಥ ಯೋಗ ಸೂತ್ರಗಳನ್ನು ಯೋಗ ದರ್ಶನ ರಚಿಸಿದ ಮಹಾಗುರು ಪತಂಜಲಿಗೆ ನಮ್ಮೆಲ್ಲರ ನಮಸ್ಕಾರ. ನಮ್ಮ ಪ್ರಾಚೀನ ಭಾರತದ ಜ್ಞಾನ ಭಂಡಾರದಲ್ಲಿ ಇರ್ತಕ್ಕಂಥ ಗ್ರಂಥಗಳಲ್ಲೆಲ್ಲ 6 ವಿಧವಾಗಿ ದರ್ಶನಗಳನ್ನಾಗಿ ವಿಂಗಡಿಸಲಾಗಿದೆ. ಷಡ್ ದರ್ಶನಗಳು ಅಂತ ಹೆಸರು. ಈ ಷಡ್ ದರ್ಶನಗಳನ್ನ ಮೀಮಾಂಸಾ, ಸಾಹಿತ್ಯ, ಶ್ರುತಿ ಇತ್ಯಾದಿಯಾಗಿ ಹಾಕಿಸಿ 6ನೇ ಸ್ಥಾನವನ್ನ ಯೋಗ ದರ್ಶನಕ್ಕೆ ಕೊಡಲಾಗಿದೆ. ಅದು ಪತಂಜಲಿ ಮಹರ್ಷಿಯವರು ಬರೆದ ಪಾತಂಜಲ ಯೋಗ ದರ್ಶನ. ಈ ಯೋಗ ದರ್ಶನವನ್ನ ಅವರು ವಿವರವಾಗಿ ಬರೀಲಿಲ್ಲ. ಕೇವಲ ಕ್ಯಾಪ್ಸ್ಯೂಲ್ಸ್ ಅಂತ ಹೇಳ್ತೀವಲ್ಲ, ಇವರು ಮಾತ್ರೆ ಕೊಡ್ತಾರೆ ಡಾಕ್ಟರ್, ಕ್ಯಾಪ್ಸ್ಯೂಲ್ಸ್ ಇಷ್ಟು ಕೊಟ್ರೆ ಅಷ್ಟು ಪರಿಣಾಮ ಆಗ್ಬೇಕು, ಗುಣ ಹೊಂದಬೇಕು. ಆ ತರ ಸೂತ್ರಗಳ ರೂಪದಲ್ಲಿ 195 ಸೂತ್ರಗಳನ್ನ ಅವರು ರಚಿಸಿದ್ರು. ಆ ಸೂತ್ರಗಳನ್ನ 4 ವಿಭಾಗ ಮಾಡಿದ್ರು. ಒಂದೊಂದನ್ನು ಪಾದ ಎಂದು ಕರೆದರು. ಆ 4 ಪಾದಗಳನ್ನ ಸಮಾಧಿ, ಧ್ಯಾನ, ವಿಭೂತಿ, ಕೈವಲ್ಯ ಎಂಬುದಾಗಿ ಕರೆದರು. ಏನು ಕೈವಲ್ಯ ಅಂದ್ರೆ, ಕೈವಲ್ಯನೇ ಅದರ ಕೊನೆಯ ಗುರಿ, ಅಂತಿಮ ಗುರಿ. ಮನುಷ್ಯ ಕೈವಲ್ಯ ಮೋಕ್ಷವನ್ನ ಸಾಧಿಸಬೇಕಾದ್ರೂ ಒಂದು ಪ್ರಕೃತಿ ಮಾರ್ಗವನ್ನು ಹಿಡಿಬೇಕು. ಅದನ್ನ ಹೇಗೆ ಸಾಧಿಸಬೇಕು ಅನ್ನೋದಕ್ಕೆ 295 ಸೂತ್ರಗಳನ್ನ ಮುಟ್ಟಿದೆ. ಈ 195 ಸೂತ್ರಗಳನ್ನ ಅಭ್ಯಾಸ ಮಾಡಿ ಸಿದ್ಧಿಸಿಕೊಳ್ಳಬೇಕಾದ್ರೆ 8 ವಿಧದ ವಿಷಯಗಳನ್ನ ರೂಢಿ ಆಗ್ಬೇಕು. ಅಷ್ಟಾಂಗಗಳು ಅಂತ ಅದನ್ನು ಕರೆದರು. ಆದ್ರಿಂದಲೇ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ನಾನು ಹೆಚ್ಚಿಗೆ ಏನಾದ್ರೂ ಮಾತಾಡಿದ್ರೆ ಯೋಗಿಗಳು ನನ್ನ ಕ್ಷಮಿಸಬೇಕು, ನಾನು ಅಜ್ಞಾನಿ, ಏನು ಗೊತ್ತಿಲ್ಲ, ತಮ್ಮ ಮುಂದೆ ಮಾತಾಡೋ ಅರ್ಹತೆ ಇಲ್ಲ. ಆದ್ರೂ ಕೂಡ ಅಲ್ಪ ಜ್ಞಾನದಲ್ಲಿ ನನ್ನ ಅಲ್ಪ ಜ್ಞಾನವನ್ನು ಹಂಚಿಕೊಳ್ಳ ಬಯಸ್ತೇನೆ. ಅದು ನಮ್ಮ ಕಸ್ತೂರಿ ಕನ್ನಡದಲ್ಲಿ. ಈ
8 ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಅಂತಿಮವಾಗಿ ಸಮಾಧಿ. ಯೋಗಿಗಳನ್ನ ನಾವು ಹೇಳ್ತೀವಿ, ಋಷಿವರಿಯನ್ನ ಹೇಳ್ತೀವಿ, ಹಿಂದಿನ ಋಷಿವರನ್ನ ಅವರು ಸಮಾಧಿ ಸ್ಥಿತಿಯಲ್ಲಿದ್ರು ಅಂತ ಹೇಳ್ತೀವಿ. ಏನದು ಸಮಾಧಿ ಸ್ಥಿತಿ ಅಂದ್ರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ಕೇಳ್ತಾನೆ ಕೃಷ್ಣ ಏನ ಹಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಎಂಬುದಾಗಿ. ಅಂದ್ರೆ ಈ ನಮ್ಮ ಪ್ರಜ್ಞೆ, ನಮ್ಮ ಆತ್ಮ, ನಮ್ಮ ಬುದ್ಧಿಯನ್ನ ಯಾವ ರೀತಿ ಒಂದು ಸ್ಥಿಮಿತದಲ್ಲಿ ಇಟ್ಕೋಬೇಕು, ಯಾವ ರೀತಿ ಅದನ್ನ ಒಂದು ಝೀರೋ ಸ್ಟೇಟ್, ಶೂನ್ಯ ಸ್ಥಿತಿಗೆ ತರಬೇಕು ಎಂಬುದಾಗಿ ಅರ್ಜುನ ಕೇಳ್ತಾನೆ. ಆವಾಗ ಕೃಷ್ಣ ಹೇಳಲು ಒಂದು ಶ್ಲೋಕ ಹೇಳ್ತೇನೆ. ದುಃಖೇಶ್ವರುಕ್ನ ಮನಃ ಸುಖೇಶು ವಿಗತಸ್ಪೃಹ ಭೀತ ರಾಗ ಭಯ ಕ್ರೂರು ಸ್ಥಿತಲಿ ಮುನಿರುಚ್ಯತೆ ಎಂಬುದಾಗಿ ಹೇಳ್ತಾರೆ ಕೃಷ್ಣ. ಏನು ಹಾಗಂದ್ರೆ ದುಃಖದಲ್ಲಿ ಅನುದ್ವಿಗ್ನ ಮನಸ್ಸಿನಲ್ಲಿ ಯಾವ ಉದ್ವಿಗ್ನತೆಯನ್ನು ಉಳಿಸ್ಕೋಬಾರದು. ಸುಖದಲ್ಲಿ ಯಾವ ಒಂದು ಅತಿಯಾದ ಒಂದು ಅನುಭವವನ್ನು ನಿಷ್ಪ್ರಯರಾಗಿರ್ಬೇಕು. ಹಾಗೂ ರಾಗ ಭಯ ಕ್ರೋಧ ಮುಂತಾದವುಗಳನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಒಂದು ಸ್ಥಿತಿಯನ್ನ ನಮ್ಮ ಮನಸ್ಸಿಗೆ ಬುದ್ಧಿಗೆ ಕೊಟ್ಟು ಅದನ್ನ ಒಂದೇ ಸ್ಥಳದಲ್ಲಿ ನಿಲ್ಲಿಸ್ತಕ್ಕಂತ ಶಕ್ತಿಯನ್ನು ಉಳ್ಳವನ್ನ ಮುನಿ ಎಂಬುದಾಗಿ ಕರಿತೀವಿ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅದೇನೇ ಸಮಾಧಿ ಅನ್ನೋದು. ಯೋಗದಲ್ಲಿ ಹೇಳ್ತಕ್ಕಂಥ ಸಮಾಧಿ ಸ್ಥಿತಿ ಅದು. ಆ ಕೊನೆಯ ಸ್ಥಿತಿಯನ್ನ ಪಡೆಯೋದು ಹೇಗೆ ಆಧ್ಯಾತ್ಮ ರೂಪದಿಂದ ಅನ್ನೋದನ್ನ ಪತಂಜಲಿಯವರು 195 ಸೂತ್ರಗಳ ಮುಖಾಂತರ ತಿಳಿಸಿದ್ರು. ಅದು 2500 ವರ್ಷಗಳ ಹಿಂದೆ. ಏನಾಗೋಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಅದನ್ನ ಅಭ್ಯಾಸ ಮಾಡುವವರ ಕೊರತೆ ಎದ್ದು ಬಂದು ಸುಮಾರು 1000 ವರ್ಷಗಳ ಕಾಲ ಅಷ್ಟೊಂದು ಜನ ಪ್ರಾಕ್ಟೀಸ್ ಮಾಡಲಿಲ್ಲ. ಅದನ್ನ ಆ ಪುಸ್ತಕದ ಬಗ್ಗೆ ಅನೇಕ ಕಾಮೆಂಟ್ರಿಗಳು, ಭಾಷ್ಯಗಳು, ಪುಸ್ತಕಗಳು ಬಂದರೂ ಕೂಡ ಯಾರು ಮಾಡಲಿಲ್ಲ. ಸುಮಾರು 1100 ವರ್ಷದ ಹಿಂದೆ ಒಬ್ರು ಯಾಮರಾಚಾರ್ಯರು ಅನ್ನೋರು, ಅವರು ರಾಮಾನುಜಾಚಾರ್ಯರ ಗುರುಗಳು. ತಮಿಳುನಾಡಿನಲ್ಲಿದ್ದ ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ ಮಾಡಿದ ರಾಮಾನುಜಾಚಾರ್ಯರ ಗುರುಗಳು ಅವರು. ಅವರ ತಾತ ಅವರು ನಾಥಮುನಿ ಎನ್ನುವರು ಆ ಯೋಗವನ್ನ ಪುನರ್ಜೀವನ ಮಾಡಿ ಪೂರ್ತಿ ಅದನ್ನ ಅಭ್ಯಾಸ ಮಾಡೋದು ಹೇಗೆ ಅಂತ ಮಾಡಿದವರು ಸುಮಾರು 1100-1200 ವರ್ಷದಿಂದ. ನಂತರ ಅಭ್ಯಾಸ ಬಂತು. ಆ ಅಭ್ಯಾಸ ಕ್ರಮೇಣ ಬಂದು ತಮಿಳುನಾಡು ಅಲ್ಲೆಲ್ಲ ಇತ್ತು. ಈಗ ಸುಮಾರು 100-150 ವರ್ಷಗಳ ಹಿಂದೆ ಮೈಸೂರಿಗೆ ನಮ್ಮ ಮಹಾರಾಜರು ಚಾಮರಾಜ ಒಡೆಯರ್ ಕಾಲದಲ್ಲಿ ನಮಗೆ ಯೋಗಾಭ್ಯಾಸ ಬೇಕು ಅಂತ ಒಬ್ಬರನ್ನ ಕರೆಸಿದ್ರು. ಅವರ ಮಗನೇ ಮೈಸೂರಿನಲ್ಲಿ, ಅವರ ಮಗನಾದ ಯೋಗಾಸನ ಕೃಷ್ಣಮಾಚಾರ್ಯರು ಮೈಸೂರಿನಲ್ಲೇ ಸೆಟ್ಲ್ ಆಗಿ ಸುಮಾರು 100 ವರ್ಷದಿಂದ ಇದ್ರವರು. ಅವರು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ ಯೋಗದ ಅಭ್ಯಾಸ ಎಲ್ಲ ಮಾಡಿದ್ರು. ನಂತರ ಅವರ ಒಂದು ವರ್ಗದವರೇ ಆದ BKS ಅಯ್ಯಂಗಾರ್ಯರು ಮುಂತಾದವರು ಹಾಗೂ ಮೈಸೂರಿನಲ್ಲೇ ಇದ್ದ ಪಟ್ಟಾಭಿಜ ವಹಿಸುವಂತವರೆಲ್ಲ ಅವರ ಶಿಷ್ಯರಾಗಿ ಇವತ್ತಿನ ದಿನ ಮೈಸೂರು ನಗರ, ನಮ್ಮ ನಗರ ಪ್ರಪಂಚದ ಯೋಗದ ಕ್ಯಾಪಿಟಲ್ ಆಗಿದೆ. ಇವತ್ತಿನ ದಿನ ಅದಾಗಬೇಕಾದ್ರೆ ಅವರುಗಳು ಕಾರಣ. ಪತಂಜಲಿ ಮೂಲ ಹೇಗೆ ಬಂತು ಅನ್ನೋದನ್ನ ಹೇಳಿದೆ. ಇದು ಒಂದು ವಿಷಯ. ಎರಡನೇದು, ಈ ಅಧಿಯೋಗ ಅನ್ನೋದು ಏನು ಅಂತ ನನಗೆ ಸುಮಾರು 12 ವರ್ಷದಿಂದ ಭಾರತೀಯ ವಿದ್ಯಾಭವನಕ್ಕೆ ಬಂದಾಗ ನಮ್ಮ ಅಧ್ಯಕ್ಷರಾಗಿದ್ದ ರಾಮಾನುಜಾರ್ ಅವರು, ಸಂಸ್ಥಾನದ ಅಧ್ಯಕ್ಷರಾಗಿದ್ದವರು, HMT ಅಧ್ಯಕ್ಷರಾಗಿದ್ದವರು, ಇವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು. ಇವರು ಅವಾಗ ನಾನು ಈ ರೀತಿ ಬಹಳ ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮೂಲ ಹೋಗ್ಕೋಕ್ ಹೋದಾಗ ಇವರೊಬ್ರು ಬಾಹ್ಯಾಕಾಶ ಇಂಜಿನಿಯರು, ಭಾರತದಲ್ಲಿ MTech ಮಾಡಿ ಅಮೆರಿಕಾಗೆ ಹೋಗಿ ಅನೇಕ ವರ್ಷ ಅಲ್ಲಿ ಬಾಹ್ಯಾಕಾಶ ಇಂಜಿನಿಯರ್ ಉದ್ಯೋಗದಲ್ಲಿ ಇದ್ದವರು. ಇವರಿಗೆ ಚಿಕ್ಕಂದಿನಿಂದ, ಪುಣೆಯಲ್ಲಿ ಹುಟ್ಟಿ ಬೆಳೆದವರಿಗೆ ಚಿಕ್ಕಂದಿನಿಂದ ಯೋಗಾಭ್ಯಾಸ, ಪತಂಜಲಿ ಯೋಗ ದರ್ಶನದ ಬಗ್ಗೆ ಸಾಕಷ್ಟು
ಅನುಭವ ಇದೆಲ್ಲ ಗೊತ್ತಾಗ್ತೀವಿ ತಂದೆ ಮುಂತಾದವರಿಂದ ಗುರುಗಳಿಂದ ಬಂದಿತ್ತು. ಅದನ್ನ ಅವರು ಅಭ್ಯಾಸ ಮಾಡುವಾಗ ಅಲ್ಲಿ ಅನೇಕರನ್ನ ಕೇಳುತ್ತಾರೆ ಮಾಡಿದ್ರು. ಡು ಯು ನೋ ಯೋಗ ಯೋಗ ಅಂತ. ಅಲ್ಲೆಲ್ಲ ಯೋಗ ಅಂದ್ರೆ ಒಂದು ಆಸನ ಮಾಡೋದು, ಏನೋ ಒಂದು ದೈಹಿಕ ವ್ಯಾಯಾಮ ಮಾಡೋದು ಅಂತ ಒಂದು ತಪ್ಪು ಕಲ್ಪನೆ ಇತ್ತು. ಸುಮಾರು 55-56 ವರ್ಷದಿಂದ ನಾನು ಅಮೆರಿಕಾದಲ್ಲಿ 2 ವರ್ಷ ಇದ್ದಾಗಲೂ ನನ್ನ ಅನೇಕರು ಇದನ್ನೇ ಕೇಳೋರು, ಇಂಡಿಯಾದವರು ಅಂದ್ರೆ ಯೋಗ ಅಂದ್ರೆ ಏನು, ಫಿಸಿಕಲ್ ಎಕ್ಸರ್ಸೈಸ್, ದೈಹಿಕ ವ್ಯಾಯಾಮವೇ ಅನ್ನತಕ್ಕಂಥ ಒಂದು ತಪ್ಪು ಕಲ್ಪನೆ. ಆಮೇಲೆ ಅದರಿಂದ ಏನಿಲ್ಲ, ವ್ಯಾಯಾಮ ಮಾಡ್ಬೋದು, ಇದು ಮಾಡ್ಬೋದು, ಈ ರೀತಿ ಅದರ ಉಪಯುಕ್ತತೆ, ಅದರ ಆಧ್ಯಾತ್ಮಿಕತೆ, ಅದರ ಸಮಾಧಿ ಸ್ಥಿತಿ, ಅದನ್ನ ಯಾವ ರೀತಿ ಮಾಡೋದು ಅನ್ನೋದು ಅನೇಕರಿಗೆ ಹೇಳ್ಕೊಟ್ರು ಗೊತ್ತಾಗಲ್ಲ, ನಾನು ತಿಳ್ಕೊಳ್ಳೋದು ಕಷ್ಟ ಆಗಲ್ಲ. ಈ ಪತಂಜಲ ಯೋಗ ದರ್ಶನದಲ್ಲಿ ಏನಾಗಿದೆ ಅಂದ್ರೆ 195 ಸೂತ್ರಗಳಲ್ಲಿ ಅದು ಒಂದು ಲಾಜಿಕಲ್ ಸೀಕ್ವೆನ್ಸ್ ಅದರಲ್ಲಿ ಏರ್ಪಾಡಾಗಿಲ್ಲ. 4 ಪಾದಗಳು 4 ಅಧ್ಯಾಯ ಇದ್ರೂ ಕೂಡ ಲಾಜಿಕಲ್ ಆಗಿ ಏರ್ಪಾಡಾಗಿಲ್ಲ. ಒಂದು. ಎರಡನೇದು, ಕೆಲವು ಸೂತ್ರಗಳು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಒಂದು ವಾಕ್ಯ ಹೇಳ್ಬಿಟ್ಟು ಅದರಲ್ಲಿ ಇಷ್ಟು ಇದೆ ಅಂತ ಹೇಳೋದು ಬಹಳ ಕಷ್ಟ. ಅದಕ್ಕೆಲ್ಲ ವಿವರಣೆ ಬೇಕಾಗುತ್ತೆ. ಮೂರನೇದು, ಅದರಲ್ಲಿ ಇರ್ತಕ್ಕಂಥದ್ದು ಅಲ್ಟಿಮೇಟ್ ಕೊನೆಯ ಒಂದು ಗುರಿ. ಈ ಸಮಾಧಿ ಪಡೆಯೋದೇ ಕೊನೆ ಗುರಿ ಅನ್ನೋದನ್ನ, ಕೈವಲ್ಯ ಪಡೆಯೋದೇ ಕೊನೆ ಗುರಿ ಅನ್ನೋದಾನೇ ಎಲ್ಲಾನು ಇದೆ. ಹಾಗಾದ್ರೆ ಈ ಯೋಗನ ಈ ಆಧುನಿಕ ಮನುಷ್ಯರು ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಉದ್ಯೋಗದಲ್ಲಿ ಇರ್ತೀವಿ, ಆದ್ರೂ ಕೆಲವೊಂದು ನಮ್ಗೆ ರಿಲೀಫ್ ಬೇಕು, ಕೆಲವೊಂದು ಹವ್ಯಾಸಗಳು ಬೇಕಾಗುತ್ತೆ, ನಮ್ಮ ಇತರ ಕೆಲಸಗಳಿಂದ ನಮಗೆ ರಿಲೀಫ್ ಬೇಕಾಗುತ್ತೆ, ನಮ್ಮ ಕೆಲಸದ ಒತ್ತಡಗಳಿಂದ ಒಂದು ಕೆಲವು ನಿವಾರಣೆ ಬೇಕಾಗುತ್ತೆ. ಡಾಕ್ಟರ್ ಹೇಳ್ತಾರೆ, ಒತ್ತಡಗಳಿಂದ ನಿವಾರಣೆ ಬೇಕು ನಿಮಗೆ, ಇದ್ದಿದ್ದೆ ಹೃದಯದ ಬೇನೆ ಇದೆಲ್ಲ ಎಷ್ಟು ಜನಕ್ಕಾಗುತ್ತೆ, ತಾವು ನಿವಾರಣೆ ಮಾಡ್ತಾನೆ ಇದ್ದೀರಾ, ಆದ್ರೂ ಹೆಚ್ಚಾಗ್ತಾನೆ ಇದೆ. ಇದನ್ನೆಲ್ಲ ಯಾವ ರೀತಿ ನಿವಾರಿಸೋದು, ಇದನ್ನೆಲ್ಲ ಹೇಗೆ ಮಾಡ್ಕೋಬಹುದು, ನಮ್ಮ ಲಿವಿಂಗ್ ಕಂಡೀಷನ್ಸ್, ನಮ್ಮ ಲೈಫ್ ಸ್ಟೈಲ್ ನ ಯಾವ ರೀತಿ ಅಭಿವೃದ್ಧಿ ಪಡಿಸೋದು ಅನ್ನೋದಂತ ಯೋಚನೆ ಮಾಡಿದಾಗ ಕುಲಕರ್ಣಿಯವರಿಗೆ ಕೆಲವು ವಿಷಯಗಳು ಹೊಳಿತು. ಈ ಕ್ಲಿಷ್ಟತೆ, ಆಮೇಲೆ ಈ ಹಂತವಾದನ್ನ ಕಲ್ತ್ಕೊಳ್ಳೋದು, ಇದನ್ನೆಲ್ಲ ಹ್ಯಾಕ್ ಮಾಡೋದು ಅನ್ನೋದು ಯೋಚಿಸಿದಾಗ ಮನುಷ್ಯನಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಅವನಿಗೆ ಈ ಆರೋಗ್ಯ, ದೇಹಾರೋಗ್ಯ ಹಾಗೂ ಈ ಮನಸ್ಸಿನ ಒತ್ತಡ ಇರುತ್ತೆ ನೋಡಿ. ಈ ಒತ್ತಡ ಕಮ್ಮಿ ಮಾಡ್ಕೊಳ್ಳೋದಂದ್ರೆ ಮನಸ್ಸಿನ ಆರೋಗ್ಯ, ಮನಸ್ಥಿತಿಯನ್ನ ಉತ್ತಮ ಪಡಿಸ್ಕೊಳ್ತಕ್ಕಂಥದ್ದು. ಹಾಗೂ ಮೂರನೇದು ನಮ್ಮ ಬುದ್ಧಿಮತ್ತೆ ಇರುತ್ತೆ. ಬುದ್ಧಿ ಅನ್ನೋದೇ ನಮ್ಮ ಆತ್ಮ. ಈ ಆತ್ಮ ಇವುಗಳನ್ನು ಎಲ್ಲವನ್ನು ಕ್ರಮೇಣವಾಗಿ ಹಂತವಾಗಿ ಮೇಲ್ದರ್ಜೆಗೆ ಏರಿಸಬೇಕಾದ್ರೆ ನಾವು ಈ ಪತಂಜಲ ಯೋಗ ಸೂತ್ರಗಳ ಜೊತೆಗೆ ಅದನ್ನ ಸುಲಭ ಮಾಡೋದ್ರ ಜೊತೆಗೆ ಅದಕ್ಕೆ ಈ ಆರೋಗ್ಯದ ಅಂಶ, ಆಮೇಲೆ ಈ ಒಂದು ಲಾಜಿಕ್, ಒಂದು ಇದನ್ನ ಹಂತವಾಗಿ ಕಲಿಯೋ ಹಂತ, ಆಮೇಲೆ ಕೊನೆ ಹಂತ ಕೈವಲ್ಯ ಅಂತಲೇ ಅಧ್ಯಾತ್ಮ ಅಂತಲೇ ಎಲ್ಲರೂ ಸಂಸಾರಿ ಮಾಡಕ್ಕಾಗಲ್ಲ. ಉದಾಹರಣೆಗೆ ನಮ್ಮ ದೇಹಾರೋಗ್ಯ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ನಮ್ಮ ಮಾನಸಿಕ ಸ್ಥಿರತೆಯನ್ನ ಹೇಗೆ ಕಾಪಾಡ್ಕೋಬಹುದು, ಹೊರಗಿನ ಆಕರ್ಷಣೆಗಳನ್ನ ಅದರಿಂದ ನಿವೃತ್ತಿ ಪಡೆದು ನಮಗೆ ಉತ್ತಮ ಮಾರ್ಗದಲ್ಲಿ ಯಾವ ರೀತಿ ನಮ್ಮ ಮನಸ್ಸನ್ನ ನಡೆಸುವಂತೆ ಮಾಡಬಹುದು, ಈ ರೀತಿ ಹಂತವಾಗಿ ಮಾಡಿ ಕೊನೆಯ ಅಧ್ಯಾತ್ಮದತ್ತ ಹೋಗಿ ಕೊನೆಯ ಸಿದ್ಧಿ ಅಥವಾ ಕೈವಲ್ಯವನ್ನು ಪಡೆಯೋದು ಹೇಗೆ ಅನ್ನೋದನ್ನ ಯಾಕೆ ಮಾಡಬಾರದು ಅಂತ ತೋರಿ ಇವರು ಆ ಹೊಸ ಅಂಶಗಳನ್ನೆಲ್ಲ ಸೇರಿಸಿ ಈ ಪತಂಜಲ ಯೋಗ ಸೂತ್ರಗಳನ್ನ ಉಪಯೋಗಿಸ್ಕೊಂಡು ಅದರ ರಿಪಿಟಿಷನ್ ಅದನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ಬೇಕಾದ ಸೂಕ್ತತೆಯನ್ನ ಕಂಡು ಯಾವ ರೀತಿ ಮಾಡಬಹುದು ಎಂಬುದಾಗಿ ಒಂದು ಪದ್ಧತಿಯನ್ನ ಮಾಡಿದ್ರು. ಇದಕ್ಕೆ ಅವರು ಆಂಗ್ಲ ಭಾಷೆ, ಅಮೆರಿಕಾದಲ್ಲೇ ಇದ್ದಿದ್ದರಿಂದ ಆಂಗ್ಲ ಭಾಷೆಯಲ್ಲಿ ಅಥೆಂಟಿಕ್ ಯೋಗ ಸಿಸ್ಟಮ್ ಎಂಬುದಾಗಿ ಕರೆದ್ರು. ನಂತರ ಇವರು ಪುಣೆಗೆ ಆಗಾಗ ಬರ್ತಿದ್ರು. ಬಂದಾಗ ಅಲ್ಲಿ ಇವರಿಗೆ ಕೆಲವು ಗುರುಗಳಿದ್ರು, ಸಂಸ್ಕೃತ ಗುರುಗಳು.
ಆ ಗುರುಗಳ ಮುಖಾಂತರ ಇವ್ರಿಗೂ ಸಂಸ್ಕೃತ ಸಾಕಷ್ಟು ಗೊತ್ತಿತ್ತು. ಆದ್ರೆ ಸಂಸ್ಕೃತದಲ್ಲೇ ಎಲ್ಲ ನಾನು ಬರೆಯುವಷ್ಟು ಅಷ್ಟೊಂದು ಪ್ರಬುದ್ಧತೆ ಸಂಸ್ಕೃತದಲ್ಲಿ ಇರಲಿಲ್ಲ, ಪಾಂಡಿತ್ಯ. ಹಾಗಾಗಿ ಅವರ ಸಹಾಯ ತಗೊಂಡು ಸಂಸ್ಕೃತದಲ್ಲೇ ಅವರು ಅಧಿಯೋಗದಲ್ಲಿ ಗಣಿತ ಸೂತ್ರಗಳನ್ನು ಮಾಡಿದ್ರು. ನಂತರ ಅದನ್ನ 18 ಅಧ್ಯಾಯಗಳನ್ನಾಗಿ ಮಾಡಿದ್ರು. ಅವರು ಆಮೇಲೆ ಅದನ್ನ ಕಲಿಯೋದು ಹೇಗೆ ಅನ್ನೋದಕ್ಕೆ ವಿಷಯಗಳನ್ನೆಲ್ಲ ಹೇಳ್ತಾ ಬಂದು ನಂತರ ಅದಕ್ಕೆ ಒಂದು ರೂಪ ಕೊಟ್ಟು ಪುಸ್ತಕ ರೂಪ ಬಂತು ಕೊನೆಗೆ. ಈಗ ಅವರು ಸುಮಾರು 50,000ಕ್ಕೂ ಮಿಕ್ಕ ಶಿಷ್ಯರನ್ನ ತಮ್ಮ ಬಾಹ್ಯಾಕಾಶ ವಿಜ್ಞಾನವನ್ನು ಬಿಟ್ಟುಬಿಟ್ರು. ಸಂಪೂರ್ಣವಾಗಿ ಯೋಗವನ್ನಲ್ಲೇ ತಮ್ಮನ್ನು ತೊಡಗಿಸಿಕೊಂಡು 30 ವರ್ಷದಿಂದ ಮಾಡಿದ್ರು. ಅವರು ಮಾಡಿದ ಅಧಿಯೋಗ ಪುಸ್ತಕವನ್ನ ತಮ್ಮ ಸ್ವಂತ ಖರ್ಚಿನಿಂದ ಪಬ್ಲಿಷ್ ಮಾಡಿದ್ರು. ಯಾರು ಸಹಾಯವೂ ತಗೊಳ್ಳಿಲ್ಲ. ಅದೇ ರೀತಿ ಇವರಿಗೆ ಕುತೂಹಲ ಹುಟ್ಟಿ ಹಠಯೋಗ, ಆಮೇಲೆ ಪತಂಜಲಿ ಯೋಗ ಬಗ್ಗೆನೇ ಕೇಳಿದ್ರು. ಪತಂಜಲಿ ಕೋಡ್ ಅನ್ನೋದನ್ನೇ ಪತಂಜಲಿ ಯೋಗ ದರ್ಶನವನ್ನ ಸಂಪೂರ್ಣವಾಗಿ ಮಾಡಿ ಅದಕ್ಕೆ ಸೂಕ್ತ ಕೆಲವು ಭಾಷೆಗಳನ್ನು ಸೇರಿಸಿ ಪತಂಜಲಿ ಕೋಡ್ ಪುಸ್ತಕವನ್ನು ಮಾಡಿದ್ರು. ನಂತರ ಇವರು ಇನ್ನೂ ಕೆಲವು ಪುಸ್ತಕಗಳನ್ನ ಮಾಡಿದ್ರು. ಹೇಳ್ತೇನೆ, ಈಶ್ವರ ಪ್ರಣಿಧಾನ ಎಂಬುದಾಗಿ ಸಂಸ್ಕೃತದಲ್ಲಿ ಒಂದು ಇದನ್ನು ಮಾಡಿದ್ರು. ನಂತರ ಹಠಯೋಗ ಸೂತ್ರಗಳು, ಈಗ ಬಿಡುಗಡೆಯಾದ ಅಧಿಯೋಗ ಪುರಾಣವನ್ನು ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೇನೆ. ಕನ್ನಡದಲ್ಲಿ ಇವರು ವ್ಯವಸ್ಥಿತ ಕಲಿಯುವಿಕೆಗೆ ಯೋಗವನ್ನ ಅಳವಡಿಸಿದ್ರು. ವ್ಯವಸ್ಥಿತವಾಗಿ ಯೋಗವನ್ನ ಅಧಿಯೋಗದಲ್ಲಿ ಅಳವಡಿಸಿದ್ದು. ಹಾಗೂ ಅಧಿಯೋಗವು ಕೇವಲ ಆಸನ, ದೈಹಿಕ ವ್ಯಾಯಾಮ ಕಲಿಕೆ ವ್ಯವಸ್ಥೆಯಲ್ಲ. ಅದು ಯೋಗ ದರ್ಶನದ ತತ್ವ, ಧ್ಯಾನ, ಯೋಗಾಭ್ಯಾಸ, ಉಸಿರಾಟದ ಕ್ರಮಬದ್ಧ ಅಭ್ಯಾಸ, ಶ್ಲೋಕ ಪಠಣ, ಚಿಕಿತ್ಸೆ, ಬೋಧನಾ ವಿಧಾನಗಳು, ಸೂಕ್ತ ಅಭ್ಯಾಸ ವಿಧಾನಗಳು ಮುಂತಾದವನ್ನೆಲ್ಲ ಒಳಗೊಂಡಿದೆ. ಇವರು ಒಂದು ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಸೂತ್ರಗಳು ಸರಳ ಭಾಷೆಯಲ್ಲಿದೆ. ತನ್ನದೇ ಗುರಿಯನ್ನ ಅಭ್ಯಾಸಿಯು ರೂಪಿಸಿಕೊಂಡು ಹಂತ ಹಂತವಾಗಿ ಗುರಿಯನ್ನ ಮೇಲೆರಿಸ್ತಾ ಹೋಗ್ಬೋದು. ನಂತರ ಗುರುವಿನ ಅವಶ್ಯಕತೆಯು ಮುಖ್ಯ ಅಂತ ಹೇಳಿ ಒಂದು ಅಧ್ಯಾಯವನ್ನ ಗುರು ಯಾವ ರೀತಿ ಇರ್ಬೇಕ, ಯೋಗ ಗುರು, ಯೋಗ ಶಿಕ್ಷಕ ಯಾವ ರೀತಿ ಇರಬೇಕು, ಆತನ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆನೂ ಸೂತ್ರಗಳನ್ನ ರೂಪಿಸಿದ್ದಾರೆ. ನಂತರ ಕೆಲವರು ಇವನ್ನ ಪ್ರಶ್ನಿಸಿದ್ರು, ಯೋಗ ಮಾಡೋದ್ರಿಂದ ಇದಕ್ಕೆ ಕಾನೂನು ಇದೆಯೇ, ಯೋಗ ಕಲಿಯೋದಕ್ಕೆ ಈ ಕಾನೂನಿನ ಕೆಲವು ತೊಡಕುಗಳು ಕೆಲವು ದೇಶಗಳಲ್ಲಿ ಉಂಟು. ಹಾಗಾಗಿ ಇವರು ಸುಮಾರು 20-25 ದೇಶಗಳಲ್ಲಿ ಯುರೋಪ್ ಮುಂತಾದ ಕಡೆ ಮಾಡಿರೋದ್ರಿಂದ ಹೀಗಾಗಿ ಇವರು ಅದನ್ನು ಕೂಡ ಕೆಲವು ಕೊನೆಯಲ್ಲಿ ವಿವಿಧ ವಿಷಯಗಳನ್ನ ಸೇರಿಸಿ 18 ಅಧ್ಯಾಯದಲ್ಲಿ ಬರೆದಿದ್ದಾರೆ. ಹೀಗೆ ಈ ಸುಮಾರು 160 ಸೂತ್ರಗಳನ್ನುಳ್ಳ ಇವರ ಕನ್ನಡದ ಸೂತ್ರಗಳು ಇವಾಗ ಕನ್ನಡಿಗರಿಗೆ ಲಭ್ಯವಿದೆ. ಕನ್ನಡಾಂಬೆಯ ಪಾದಕ್ಕೆ ಇವರು ಮರಾಠಿಗರಾದರೂ ಕೂಡ ಮೂಲತಃ ಕನ್ನಡಾಂಬೆಯ ಪಾದಕ್ಕೆ ಸಾಧನೆ ಮಾಡ್ತಿದ್ದಾರೆ. ಈ ದೇಶ ವಿದೇಶಗಳಲ್ಲಿ ಇವರು ಸದಾ ತಿರುಗುತ್ತಿದ್ರು ಕೂಡ ತಮ್ಮ ವಾರ್ಷಿಕ ಇದರಲ್ಲಿ ಸುಮಾರು 1 ತಿಂಗಳು 2 ಬಾರಿ ವರ್ಷಕ್ಕೆ ಇಲ್ಲಿ ಮೈಸೂರಿನಲ್ಲೇ ಕಲಿಬೇಕು ಅಂತ ಮೈಸೂರಿನಲ್ಲಿ ಕೆಲವು ಶಿಷ್ಯರು ಇದ್ದಾರೆ ಇವರಿಗೆ. ಹೀಗಾಗಿ ಮೈಸೂರಿನಲ್ಲೂ ಇರಬೇಕು ಅಂತ ಉತ್ಸಾಹದಿಂದ ಬಂದಿದ್ದಾರೆ. ಇಂಥವರು ನಮಗೆ ಈ ಕನ್ನಡದಲ್ಲಿ ಈ ಅಧಿಯೋಗ ಸೂತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಇದರ ಬಗ್ಗೆ 2 ಮಾತು ಹೇಳಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ, ನಮ್ಮ ಯೋಗಿ ವರ್ಯರ ಮುಂದೆ ನನ್ನ ಅಳಿನ ಮಾತನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು ಆಚಾರ್ಯರೇ. ಸತತ ಅಭ್ಯಾಸದಿಂದ ಮನಸ್ಸಾಗುವುದು ದೃಢ, ದೇಹವಾಗುವುದು ಸದೃಢ. ಅಭ್ಯಾಸಿಸಿ ಸದಾ ಯೋಗವನ್ನು ಕಟ್ಟೋಣ ಶಾಸ್ತ್ರ ಸಮಾನ.
ಸಮಾಜವನ್ನು ಮುಂದುವರೆಯುತ್ತಾ ಈಗ ಈ ಕಾರ್ಯಕ್ರಮದ ಮೊದಲಿಗೆ ಅವರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡುತ್ತೇನೆ. ಡಾಕ್ಟರ್ ವೇದ ಕುಲಕರ್ಣಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧ ಯೋಗ ಗುರುವಾಗಿದ್ದಾರೆ. ಇವರು ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸಿದ್ದಾರೆ. ಅವರು ಆದಿಯೋಗ ಪದ್ಧತಿಯನ್ನ ರೂಪಿಸಿದ್ದು, ಇದು ಯೋಗ ಮತ್ತು ಮಾನವ ಜೀವನದ ಎಲ್ಲ ಅಂಗಗಳನ್ನ ಒಳಗೊಂಡಿದ್ದು 21ನೇ ಶತಮಾನದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಇವರು ಅನೇಕ ಮೂಲ ಕೃತಿಗಳನ್ನ ರಚಿಸಿ ವಿಶ್ವದಾದ್ಯಂತ 1200ಕ್ಕೂ ಹೆಚ್ಚು ಪ್ರಾಮಾಣಿಕ ಯೋಗ ಗುರುಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಅವರ ಕೃತಿಗಳನ್ನು www.adiyoga.com ವೆಬ್ಸೈಟ್ನಲ್ಲಿ ಕೂಡ ವೀಕ್ಷಿಸಬಹುದು. ಡಾಕ್ಟರ್ ವೇದ ಕುಲಕರ್ಣಿ ಅವರು ತಮ್ಮ ಆದಿಯೋಗ ಪದ್ಧತಿಯನ್ನು ಅಧಿಯೋಗ ಅಥೆಂಟಿಕ್ ಯೋಗ ಸಿಸ್ಟಮ್ ಆಫ್ ನೀಲ್ ಕುಲಕರ್ಣಿ ಎಂಬ ಕೃತಿಯನ್ನು 2013ರಲ್ಲಿ ಬರೆದರು. ಇದಕ್ಕೆ ಗೌರವ ಡಾಕ್ಟರೇಟ್ ದೊರೆತಿದ್ದು, ಇದು ಇತಿಹಾಸದಲ್ಲಿ 2ನೇ ಯೋಗ ಸೂತ್ರಗಳು ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಮೊದಲನೆಯದು ಪತಂಜಲಿಯ ಯೋಗ ಸೂತ್ರಗಳು. ತನ್ನ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸೋಣ. ಈ ಪ್ರಸ್ತುತ ಗ್ರಂಥದಲ್ಲಿ ಅವರ ಸೂತ್ರಗಳು ನವೀನ್ ಜಾಧವ್ ಅವರ ಮೂಲಕ ಕನ್ನಡ ಭಾಷೆಯಲ್ಲಿ ಲಭ್ಯವಾಗಿದೆ. ಅನಂತರ ಸಂಪೂರ್ಣ ಅಧಿಯೋಗ ಭಾಷ್ಯದ ಕನ್ನಡ ಅನುವಾದವು ಪುಸ್ತಕವು ಪ್ರಕಟವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ಇವರಿಗೆ ರಾಮಕೃಷ್ಣ ಅವಾರ್ಡ್ 2018ರಲ್ಲಿ ಪತಂಜಲಿ ಕೋಡ್ ಎಂಬ ಗ್ರಂಥಕ್ಕೆ ಸಿಕ್ಕಿದೆ. ಹಾಗೆ ರಾಜಯೋಗ ಸೂತ್ರ, ಈಶ್ವರ ಪರಿಧಾನ, ಇವರಿಗೆ 45 ವರ್ಷಗಳ ಯೋಗದ ಅನುಭವವಿದ್ದು, ಇವರು ಆಯುರ್ವೇದ ಹಾಗೂ ನ್ಯಾಚುರೋಪತಿ ಇದರಲ್ಲೂ ಕೂಡ ಪರಿಣಿತಿಯನ್ನ ಹೊಂದಿದ್ದಾರೆ. ಇವರು 2015-16ನೇ ಸಾಲಿನಲ್ಲಿ ರಷ್ಯಾದಲ್ಲಿ ಯೋಗ ದಿನದಂದು ಯೋಗದ ಬಗ್ಗೆ ಅನೇಕ ರೀತಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ, ಫ್ರಾನ್ಸ್, ಸ್ಪೇನ್, ಲಂಡನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಹಾಗೆ ಥೈಲ್ಯಾಂಡ್ ಮತ್ತು ನಮ್ಮ ಭಾರತದಲ್ಲೂ ಕೂಡ ಇವರು ತಮ್ಮ ಯೋಗದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈಗ ಅವರು ಹೇಳಬೇಕಾಗಿರುವುದನ್ನು ನಾನು ಕನ್ನಡದಲ್ಲಿ ಅನುವಾದವನ್ನ ಮಾಡುತ್ತಿದ್ದೇನೆ. ಮೈಸೂರು ಸ್ನೇಹಿತರಿಗೆಲ್ಲ ನಮಸ್ಕಾರಗಳು. ಈ ಭಾನುವಾರದಂದು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಮಯ ತೆಗೆದುಕೊಂಡು ತಾವೆಲ್ಲರೂ ಬಂದಿದ್ದಕ್ಕಾಗಿ ಡಾಕ್ಟರ್ ನೀಲಕಂಠ ಸರ್ ಅವರಿಂದ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮಹಾನ್ ಪಂಡಿತರು ಶ್ರೀ ಎ.ಟಿ. ಭಾಷ್ಯಂ ಆಚಾರ್ಯರು ಈ ಅಧಿಯೋಗ ಕೃತಿ ಮತ್ತು ಅದರ ವಿಧಾನವನ್ನು ಈಗಾಗಲೇ ತುಂಬಾ ಸುವಿವರವಾಗಿ ವಿವರಿಸಿದ್ದಾರೆ. ಮೂಲ ಅಧಿಯೋಗ ಕೃತಿ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ 2014ರಲ್ಲಿ ಮೈಸೂರಿನಲ್ಲಿ ಪ್ರಕಟವಾಯಿತು. ಇತ್ತೀಚೆಗೆ ಅವರ ಸ್ನೇಹಿತರಾದ ನವೀನ್ ಜಾಧವ್ ಅವರು ಈ ಅಧಿಯೋಗ ಸೂತ್ರಗಳನ್ನ ಕನ್ನಡಕ್ಕೆ ಅನುವಾದಿಸುತ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಹೃದಯಪೂರ್ವಕ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಅವರ ಸ್ನೇಹಿತರು ಮತ್ತು ಅವರ ಶಿಷ್ಯರು O.M. ಪಾಟೀಲ್ ಅವರು ಈ ಮೂಲ ಪುಸ್ತಕವನ್ನು ಖರೀದಿಸಿದ ಮೊದಲು ವ್ಯಕ್ತಿ ಅವರು ಅವರಿಗೆ ಹೇಳದಂತೆ, ನನ್ನ ಕೃತಿ ನಿಮ್ಮ ಕೃತಿ ಬರೆದಿರೋದು ಪಂಡಿತರಿಗಷ್ಟೇ ಉಪಯೋಗ ಆಗುತ್ತೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅದು ಅರ್ಥವಾಗುತ್ತಿಲ್ಲ ಅಂತ ಹೇಳಿದ್ರಂತೆ. ಆಗಾಗಲೇ ಅದನ್ನ ಸುಲಭವಾಗಿ ಹೇಗ್ ಮಾಡೋದು ಅಂತ ಹೇಳಿ ಅವರು ಒಂದು ಪ್ರಶ್ನೋತ್ತರ ಮಾದರಿಯಲ್ಲಿ ಒಂದು ಪುಸ್ತಕವನ್ನ ಅವರು ರಚನೆ ಮಾಡ್ತಾರೆ. ಆಗಾಗಲೇ ಅವರು 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಅಧಿಯೋಗವನ್ನ ಅವರು ಬೋಧನೆ ಮಾಡಿದ್ರು. ಹಾಗೆ ಅವರು ಪಾಟೀಲ್ ಅವರಿಗೆ ಹೇಗ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ಒಂದು ಸಲಹೆಯನ್ನ ನೀಡಿದ್ರಂತೆ, ವಿದ್ಯಾರ್ಥಿಗಳ ಕಥೆಗಳನ್ನೇ ಬರೆಯಿರಿ, ಅವರ ಅನುಭವಗಳನ್ನ ಹಂಚಿಕೊಳ್ಳಿ, ನಿಮ್ಮ ಸ್ವಂತ ಅನುಭವಗಳನ್ನು ಕೂಡ ಸೇರಿಸಿ ಬರೆದರೆ ನೀವು, ಹೀಗೆ ಮಾಡಿದರೆ ನೀವು ಸಮಾಜಕ್ಕೆ ಇನ್ನೂ ಉಪಯುಕ್ತವಾಗಿ ಇದನ್ನ ಕೊಡ್ಬೋದು ಅಂತ ಹೇಳಿದಾಗ ನಾನು ಇದನ್ನ ಮಾಡಬೇಕೆಂದುಕೊಂಡಿದ್ದೇನೆ. ಅದರ ಕೆಲಸ ಪ್ರಮಾಣ ಜಾಸ್ತಿ ಇರುವುದರಿಂದ ಅದನ್ನ ನಾನು ಮುಂದೂಡುತ್ತಿದ್ದೇನೆ ಅಂತ ಹೇಳಿದಾಗ ಕೆಲವು ತಿಂಗಳ ಹಿಂದೆ ಅವರ ಸ್ನೇಹಿತರಾದ ನವೀನ್ ಜಾಧವ್ ಅವರು
ಕನ್ನಡ ಸೂತ್ರಗಳನ್ನ ಅನುಪಾದಿಸುತ್ತಿದ್ದಾಗ ಇವಾಗ ಬಂದಿದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅದನ್ನ ಉಪಯೋಗಿಸ್ಕೊಂಡು ಕೂಡ ತುಂಬಾ ಕೆಲಸಗಳನ್ನ ಅವರು ಮಾಡ್ತಿದ್ದನ್ನ ನೋಡಿದಾಗ ಅವರು ಇಷ್ಟು ತುಂಬಾ ಈಸಿ ಆಗಿದಲ್ಲ, ಇದನ್ನ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ನೋಡಿದಾಗ ಆ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಇದರ ನೆರವಿನಿಂದ ಅವರು ಸುಮಾರು ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತಿದ್ದಂತಹ ಕೆಲಸ ಕೇವಲ 2 ತಿಂಗಳೊಳಗೆ ಈ ಪುಸ್ತಕವನ್ನ ಅನುವಾದನೆ ಮಾಡೋದು ಸಂಪೂರ್ಣಗೊಳ್ಳುತ್ತೆ. ಈ ಪುಸ್ತಕವೇ ಇಂದಿನ ದಿನದಂದು ನಾವು ಪ್ರಕಟಿಸುತ್ತಿರುವುದು. ಅನೇಕರು ಈ ಪುಸ್ತಕಕ್ಕೆ ತಮ್ಮ ಕೊಡುಗೆಯನ್ನ ಕೂಡ ನೀಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪುಸ್ತಕಕ್ಕೆ ತಮ್ಮನ್ನ ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅವರು ತಿಳಿಸ್ತಾ ಇದ್ದಾರೆ. ಈ ಪುಸ್ತಕ ಓದುಗರಿಗೆ ಪ್ರೇರಣೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಎಂದು ಅವರು ಆಶಿಸುತ್ತಾ ಇದ್ದಾರೆ. ಇಂದು 2 ಪುಸ್ತಕಗಳು ವಿಶೇಷ ಕಡಿತ ಬೆಲೆಗೆ ಲಭ್ಯವಿದೆ. ಕೊನೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆನಂದ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅವರು ಅರ್ಪಣೆ ಮಾಡಿದ್ದಾರೆ. ಇವರೆಲ್ಲರ ಸಹಾಯ ಇದೆ ಈ ಕಾರ್ಯಕ್ರಮ ಸಾಧ್ಯವಾಗ್ತಾ ಇರಲಿಲ್ಲ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ ಇದಕ್ಕೆಲ್ಲ ಶ್ರಮವನ್ನು ಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಮನೋಭಾವದ ಧನ್ಯವಾದಗಳನ್ನ ಅವರು ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಚಪ್ಪಾಳೆ ಮುಖಾಂತರ ನಾವು ತಿಳಿಸುತ್ತೇವೆ. ಕೂಡ ಮಾತುಗಳನ್ನ ಆಡ್ತಂತೆ ಅದನ್ನ ಕೇಳ್ಕೊತಾರೆ. Namaste. This is the only English part of this program. According to me, any music or speaking should be done in a sitting position, not in standing position. That's why I'm sitting here. So, my yoga sister and my music teacher, Hemashri, she spoke about my books. I will try to tell you something new, and maybe I will repeat what she said because I don't know what she said. So what I wish to tell you is, I was extremely lucky that I was born in the yoga family. My father was a self-realized yogi. I lived with my father around 30 years. So I know exactly how the self-realized yogi looks like. So there are many yogis in today's society. Then I know what's going on. Later, also in my neighborhood, there were great opportunities to study Sanskrit, Vedas, philosophy, etc., etc. So there is very little credit for my contribution. What happened was, my yoga study started with philosophy. You will find that most of the people, they start with asanas, and later, very late in the game, they think about philosophy. Whereas in my case, I started with the philosophy only. So my beginning of the yoga study was at the age of 5 with philosophy. At the age of 8, I was already meditating. This was all because of my family. It was not because I did something special or like that. Then later what happened was, my father already knew that I was extremely interested in yoga. But our family was very, very poor. So he told me that you should first make yourself financially stable. So because of his suggestion, I went to IIT. And I did aerospace engineering, BTech and MTech. I also did masters in computer, Ayurveda and yoga, etc. After this, what happened is my yoga study continued. And then, when I was working in USA, at one point, the market collapsed and my job was lost. So my American boss, he told me I should go in yoga teaching with income. And that was very hard because so far I was teaching almost 20 years without income. But then I had to teach in USA with income. And when I started teaching, what happened was, I created one system because of my engineering background. I decided that I want to teach in a particular way. Also, I already observed the
Indian as well as American market, and I saw that there is a heavy confusion. Some people don't know what Ashtanga Yoga exercise means and Ashtanga Yoga philosophy means. Some people, they want to lose weight, but they are going to class which gains weight. Some people have some problems, but they are going to a yoga class which doesn't solve that problem. So there are many things, and there are many yoga teachers who are very famous yoga teachers, but they are famous because of asanas. And now their students are asking them to teach philosophy. So now they are forced to teach philosophy, and they are totally wrong in their philosophy. I can tell you 80% or more than 80 to 90% books on Patanjali Yoga Sutras in the world, they are totally wrong. So they are telling the people something which is not true, and the students are believing in that because they already benefited from their yoga exercise. So what I did was, I decided that I will not force anything on students. What I will do is, first I will ask the students what they want from my class. If they only want weight loss, I teach only weight loss. If they want weight gain, I give them very good food. Like this, only very few people, I can tell you, 80 to 90% people are only interested in exercise because of some problems, etc. Then 5% people only in the world, including Mysore, are interested in meditation. Only 2 or 3% are interested in philosophy, and only 1%, not even 1, they understand philosophy. The problem is that the whole yoga philosophy is written in Sanskrit language. Unless you know Sanskrit very well, including grammar, you cannot understand that philosophy. Because in Sanskrit, what happens is one word or one even letter makes a difference. And Patanjali and those people, they are extremely great Sanskrit scholars, and they have a habit of writing very difficult. I think they purposefully write difficult. The Patanjali Yoga Sutra is not a joke. I think for an average Mysorean, they should give 5 years at least to study Patanjali Yoga Sutras. If they already know Sanskrit, then they should give 2 years. But anyway, that is up to them. So what happens is, I started creating a system which satisfies what a student wants. And that is the Adi Yoga system. So later what happened is, I taught in 20 countries, and I found that for whatever reason, social reason, financial reason, or whatever reason, generally non-Indian people are interested in this philosophy. Indian people are very busy with their life work, so they are interested in some therapeutic problems, etc., and little bit of exercises or fitness and health. So most of my books are translated into European languages. Then later I found that I should do something about Indian languages. So it was extremely difficult for me to find some translator. I can tell you, when I translated first one, that was Marathi. I went to all the famous universities. I could not find a single person who can translate my book in Marathi. So I was quite shocked. So I had to do that translation myself and get it checked by Marathi scholars. Then my second translation was very difficult because it was Hindi language. And my Hindi is not great. It is not bad, but it is not great. So I traveled the whole India from south to north, up to Ramdev and all those people. Nobody can translate it. So ultimately, I took help of the Google Translate and some other Hindi scholars, etc. And I translated it to Hindi language. And that was published last year in Tata Institute of Science in Bangalore by the same organization. Now, during this time, in last 6 years, I think, I got one philosophy student in Mysore. That is the person who is taking photographs, Naveen Jadhav. So he first took my small lessons on Patanjali. Then I saw that he is very interested. Plus he has a computer background. So this time when I came to Mysore, he said he will translate my
sutras only, not the commentary. Commentary is around 90%, this is 10%. But he said he will translate it, and I was quite surprised that he did it in like 1 week or something like that. But then I thought, how come he did it in 1 week? And I saw that he's using artificial intelligence to do that. So I thought I should do the similar thing. Now I will tell you the last thing about this speech, so I won't bore you much. See, I'm publishing one book today called Adiyoga Purana. Purana means stories. So first what I did was, I wrote Adiyoga Sutras to encapture my whole system into a very scientific form. That time there was one person called O.M. Patil. He was 80 something year old. He died last year. And he told me that your book is totally useless for common people. It's only good for scholars. So I ignored him. Then later, while he was alive, but he was very, very sick, I think around 90 years old, I thought that maybe I should respect him. So what I did was, I wrote my entire system in a question-answer form. Like one person asks a question, another answers. Question, answer, question, answer. I wrote a small book just like this. And that book is called Adiyoga Upanishad. So I thought that O.M. Patil will be very happy. He said, no, he's not happy. He said, this is also complex. Then I told him what exactly I should do. He said, you should write the stories of your students. All the students, I got around more than 55,000 students. He said that some prominent stories, you write them. And then you write your own stories also, your life stories. And people will get entertained and they will love the stories. And they will, some of them will like to do yoga by reading the stories. So that is the Adiyoga Purana. Now, when I got this idea, O.M. Patil was already dead. So, this book is dedicated to O.M. Patil. But my problem was, I thought that it will take me at least 6 to 7 years to write such a book of all my students and remember them, then cry also and write the story and laugh also, all that. But then when I saw Naveen Jadhav using artificial intelligence, I also started using it. And I finished the whole book in 2 months in Mysore. And that is the book we are publishing today. So what I want to tell you now, the last thing is, first thing is that you should know why you are studying yoga, what you want from yoga. Accordingly, you should study. Then you need time and other lifestyle changes. It doesn't happen automatically. So you should try to make your lifestyle according to what you want. Suppose you want to become an Olympic runner. So you cannot run only 1 minute per day. You have to run at least 3-4 hours per day. So you make your plan and enjoy that study. Don't try to make yourself miserable. That's the first thing I want to say. And the last thing I want to say is, see, I have been coming to Mysore for the last 10 years. And I don't want to go into details, but I just want to give this suggestion that all the Mysore people, they should try to help each other for yoga and not create any division. So they should try to help each other. Doesn't matter if somebody does some mistake, forgive him. Go on enjoying the study of yoga. Don't try to judge somebody and try to tell him you are lower level, I am higher level and all that. It's not going to work. Otherwise what will happen is, with the time, the yoga in Mysore will go down or Western people will take over. Western people will take over. So try to become friends with each other and enjoy the yoga study. Every week have some program. It doesn't have to be a book program. You can even eat some food, but try to enjoy the yoga study. Thank you. I will speak in English because both souls are sailing in the same direction, my soul and your soul. And you have raised certain very important questions. I will not take much of your time, it's already late. I really appreciate your enthusiasm for taking yoga, philosophy of yoga. You are sketching about the philosophy of yoga. See, the brain has a capacity to assimilate and
keep for a long time. If you know what you are doing, how you are doing, why you are doing. So yoga is a science. Please remember, it is a science. It is not just like, it has science and philosophy. First you must understand the philosophy. Then you put them into action. So there is one in Kannada, there is one very important slogan. The first one. Everybody wants to be happy. Nobody wants to be unhappy. The purpose of life, the Creator has created this human being to be happy. Please remember, because nobody does intentionally any action which gives him unhappiness. You will not do. But in the process of getting happiness, you do some actions which will lead on to unhappiness. So unhappiness is borrowed by you. And a state of happiness will keep your milieu interior, your internal organs, internal environment. It will produce endorphins, dopamine, serotonin, which are very important chemical substances which keep your internal biochemistry normal. Unhappiness will produce oppositely different actions. It produces corticosteroid, adrenaline, noradrenaline, which will disturb all our internal biochemistry. So happiness is most important, that he has made his first thing. And he has also very much defined what is health. Health is a state of physical, mental, social and spiritual well-being. That is also here. So like this, please remember, I would like to conclude. Happiness, how to be happy, how to be happy, how to make others happy. You cannot be happy without making others happy. Please remember, getting happiness by causing unhappiness of others is only transient. So you should never try to get happiness by enduring. I will conclude. In happiness, there are 5 types of natural happiness. Any individual, any human being aspires. One is physical happiness. Physical happiness means if all your body functions normally, without any pains, without any symptoms, that is physical happiness. And you see the happiness by special senses, Panchendriya Santosha. If you hear some good voice, if you see some good pictures, if you get some touch by your kids and kings, all these are physical happinesses. That is physical happiness. The second is procreative happiness. The purpose of a human being is to procreate. The creator, you hear, be happy, procreate, because the creation has to go and come back when I call. This is the principle of the creator. So procreation, you produce your offspring. Then sexual happiness. And another is power, wealth happiness. So wealth is required to live. Wealth is a creation of man, it's not a creation of God. So wealth happiness. So you need wealth, you need power. So when you have power, you get happiness. Power may be small or big. Suppose a small power in the house, if everybody hears you, you feel happy. If it doesn't hear you, you feel unhappy. Like that, power, greater power varies. So power happiness. Lastly, knowledge happiness. Knowledge happiness. If you go on acquiring knowledge, you feel happy. So among all the happinesses, if you analyze, it is only the knowledge happiness which will give you an eternal happiness without causing, exploiting any other individual.
knowledge happiness. So like that, yoga is a way of life where you can get constant happiness and also make others happy. Therefore, I would like to go through your commentary on Sutra. Please give me that book. And good luck. We'll join together and take this journey only by yoga. All other dharmas are offshoots of yoga. If you go deep into the Christian, that religion, Islam religion, any religion, you bring me. I will trace it to yogic religion. Yogic science. I don't want it. Does not use that word. Yogic science. It is the yoga which can unite individuals across the globe, not dharmas. Thank you. ತಾಯಿ ಭುವನೇಶ್ವರಿಗೆ ನಮಸ್ತೆ. ನಾಳೆಯಿಂದ ಪ್ರಾರಂಭವಾಗುವ ಶರನ್ನವರಾತ್ರಿ ಸಂಭ್ರಮ ಮೈಸೂರಿನವರಿಗೆಲ್ಲ. ಇಂತಹ ಸಂಭ್ರಮದ ಮುನ್ನಾ ದಿವಸ ಏನು ಮಹಾಲಯ ಅಮಾವಾಸ್ಯೆ, ಎಲ್ಲ ಗುರು ಹಿರಿಯರು ಪಿತೃಗಳು, ದೇವ ಋಷಿ ಪಿತೃಗಳು ಎಲ್ರಿಗೂ ಗೌರವ ಸಲ್ಲಿಸುವಂತಹ ದಿನ ಇವತ್ತು. ನಾಳೆಯ ದಶಹರ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ರಿಗೂ ತಿಳಿಸ್ತಾ, ಹಾಗೆ ಇವತ್ತೇನು ನಾವು ಹಿರಿಯರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ, ಪತಂಜಲಿ ಮಹಾಮುನಿಗಳಿಗೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಹಾಗೆ ನಮ್ಮ ಮೈಸೂರಿನ ಹೆಮ್ಮೆಯ ಯೋಗ ಗುರುಗಳು ಅರ್ಕ ಗುರುಗಳು. ಬಹಳ ನಾವೆಲ್ಲ ಅವರ ಏನು ಹೇಳಿದ್ರು, ಅವರು 18ನೇ ವಯಸ್ಸಿನಲ್ಲಿ ಅವರ ಅನುಭವಗಳನ್ನ ಅದು ಸಾಕ್ಷೀಕರಿಸಕ್ಕೆ ನಾನೇ ನಿಂತಿದ್ದೀನಿ. ಏನೋ ಅವರು 18ನೇ ವಯಸ್ಸಿನಲ್ಲೇನೆ ಈ ಆಧ್ಯಾತ್ಮ ಕಡೆ ಆ ಸೆಳೆತದಿಂದ ಅವರು ಆವತ್ತು ಅನುಭವಿಸ್ತಾ ಇದ್ದ ದಿವಸಗಳು ನಾವೆಲ್ಲ ಭೇಟಿಯಾಗ್ತಾ ಇದ್ವಿ. ಸಂಸ್ಕೃತ ಕಾಲೇಜಿನಲ್ಲಿ ಬಹಳ ಅಧ್ಯಯನ ಮಾಡಿದಂತಹ ಮಹಾ ಗುರುಗಳು. ಹಾಗೆ ಅಲ್ಲಿಂದ ಏನು ಈಗ ನಮ್ಮ ಕುಲಕರ್ಣಿ ಅವರ ಅನುಭವದ ಬಗ್ಗೆ ಹೇಳಿದ್ರು, ಅದೆಲ್ಲ ಅವರು 18ನೇ ವಯಸ್ಸಿಗೆ ನಮ್ಮ ಯೋಗಿ ಅಕ್ಕ ಮಹಾಗುರುಗಳು ಅವತ್ತಿಂದಲೇ ಪ್ರಾರಂಭಿಸ್ತವ್ರು. ನಂತರ ಮೈಸೂರು, ನಂತರದಲ್ಲಿ ವಿದೇಶ, ಹಾಗೆ ವಿದೇಶದಲ್ಲೆಲ್ಲ ಆ ಒಂದು ಜ್ಞಾನವನ್ನ ಹರಡಿ ಮೈಸೂರಿನಲ್ಲಿ ಬಹಳ ದೊಡ್ಡ ಕೇಂದ್ರ ಏನು ಇಲ್ಲಿ ಅರ್ಕ ಕೇಂದ್ರ ಸ್ಥಾಪಿಸಿರುವಂಥದ್ದು, ಒಂದು ಆಧ್ಯಾತ್ಮ ಜ್ಞಾನ, ಯೋಗ ದರ್ಶನ, ಬಹಳ ವಿಶೇಷವಾದ ದರ್ಶನ ಅವರು ನೀಡ್ತಿರುವಂಥದ್ದು, ಒಂದು ಒಳ್ಳೆ ಕೇಂದ್ರ ಮಾಡಿ ಮೈಸೂರಿಗೆ ಸೌಭಾಗ್ಯ ಒದಗಿಸ್ತಿರೋ ತುಂಬಾ ಸಂತೋಷ. ಅವ್ರಿಗೆ ಸಾದರ ಗೌರವಗಳು. ಹಾಗೆ ನಾವೆಲ್ಲ ಮೈಸೂರಿನಲ್ಲಿ ವಿಶ್ವೇಶ್ವರನವರ ಕಟ್ಟ ಅನ್ವಯಿಗಳು, ಇಂಜಿನಿಯರ್. ಯಾಕಂದ್ರೆ ಮೊನ್ನೆ ಅವ್ರದ್ದು ದಿನಾಚರಣೆನೂ ಆಯ್ತು, ಅದಕ್ಕಿಂತ ಹಿಂದೆ ಶಿಕ್ಷಕರ ದಿನಾಚರಣೆನೂ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಭಾಷ್ಯಂ ಗುರುಗಳು ಬಹುಶಃ ಸಾವಿರಾರು ತಂತ್ರಜ್ಞರನ್ನ ಉತ್ಪಾದಿಸಿದಂಥವ್ರು. ಅವರ ಹೆಸರು ಅಂತ ಹೇಳಿದ್ರೆ ನಮ್ಮ ಮೈಸೂರು ಇಡೀ ದೇಶದಲ್ಲಿ ಅವರ ಹೆಸರು ಒಳ್ಳೆ ಅಭಿಯಂತರರು, ತಂತ್ರಜ್ಞರು ಅಂತ ಹೇಳಿ ಹೆಸರು ಗಳಿಸಿರುವಂಥವ್ರು. ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೂ ಸಾದರ ಗೌರವಗಳು. ನಮ್ಮ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು, ಹಾಗೆ ಏನು ಕರ್ತೃಗಳು ವಿದೇಶದಿಂದ ಹೇಗೆ ವಿವೇಕಾನಂದರು 1892 ನಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿದ್ದವು. ಆಗ ಹೇಗೆ ನಮ್ಮ ಧರ್ಮದ ಬಗ್ಗೆ ವಿದೇಶದಲ್ಲಿ ಅದನ್ನ ಪ್ರಸರಣ ಮಾಡಿದ್ರು. ಅದರಲ್ಲಿ ಯೋಗ, ಯಾಕಂದ್ರೆ ಮೈಸೂರಿನಲ್ಲಿ ಅವರು ಅನೇಕ ಶಿಷ್ಯರ ಜೊತೆ ಭಜನೆ, ಯೋಗ ನಿದ್ರೆ ನಲ್ಲಿ ತೊಡಗಿಸ್ತಾ ಇದ್ರು. ಅಲ್ಲಿ NTM ಶಾಲೆ ಅಂತ ಗೊತ್ತಿರಬೇಕು. ಅಲ್ಲಿ ವಿವೇಕಾನಂದರು 21 ದಿವಸಗಳ ಕಾಲ ಇದ್ರು. ಅದರಲ್ಲಿ 7 ದಿವಸ ಪ್ರವಚನ ಶುದ್ಧ ಸಂಸ್ಕೃತದಲ್ಲಿ, ಸಂಸ್ಕೃತ ಅಲ್ಲಿ ಯೋಗ ವಿದ್ಯಾರ್ಥಿಗಳ ಜೊತೆ ಅಷ್ಟು ಮಟ್ಟಿಗೆ ಇಲ್ಲಿ ನೆಲವನ್ನ ಪವಿತ್ರಗೊಳಿಸಿದಂಥವ್ರು. ಹಾಗೆ ನಮ್ಮ ಕುಲಕರ್ಣಿ ಸಾಹೇಬರು ವಿದೇಶಕ್ಕೆ ಹೋಗಿ ಆ ಜ್ಞಾನವನ್ನ ತುಂಬಾ ಸಂತೋಷ. ಅವ್ರಿಗೂ ಸಾದರ ಗೌರವಗಳು. ಹಾಗೆ ಅನಂತು ಮತ್ತೆ ಅವರೆಲ್ಲ ಬಡದವರಿಗೆ ನೆರೆದಿರುವಂತಹ ಎಲ್ಲ ಯೋಗ ಗುರುಗಳಿಗೆ ಪ್ರಣಾಮಗಳು.
ಏನು ನಮ್ಗೆ ಜ್ಞಾಪಕ ಇದೆ, ನಮ್ಮ ಸೂರ್ಯನಾರಾಯಣ ಪಾಂಡೆ ಅವರ ಯೋಗಾಚಾರ್ಯರು, ಮಹಾನ್ ದಾರ್ಶನಿಕರು, ಅವರ ಸುಪುತ್ರಿಯವರು ದಯಮಾಡಿಸಿದ್ದಾರೆ. ಅವರು ನಮ್ಗೆ ಕನ್ನಡದಲ್ಲಿ ಆ ಪತಂಜಲಿ ಮಹರ್ಷಿಗಳ ಯೋಗ ಚಿತ್ರ ಕೊಟ್ಟಾಗ ನಾವೆಲ್ಲ ಭಾಗವಹಿಸಿದ್ವಿ. ನಾವು ಅವತ್ತು ಶಾರದಾ ವಿಲಾಸ್ ಸೆಂಟಿನರಿ ಹಾಲಲ್ಲಿ ಆ ಪುಸ್ತಕ ಅವನ್ನ ಪ್ರಕಟ ಆದ ದಿವಸ ನಮ್ಗೆ, ಯಾಕಂದ್ರೆ ಬಹಳ ಕಠಿಣವಾದ ಯೋಗ ಸೂತ್ರವನ್ನ ನಮಗೆ ಕನ್ನಡ ಕೊಟ್ಟಂತಹ ಮಹಾನ್ ಭಾವರು, ಮಹಾನ್ ದಾರ್ಶನಿಕರು. ನಿಜ, ಅದರ ಒಂದ್ ರೀತಿ ಎರಡನೇ ಆವೃತ್ತಿ ಅಂತಲೇ ನಾವು ಹೇಳ್ಬೋದು. ಸಿಂಪ್ಲಿಫೈಡ್ ಫಾರಂ ಏನು ನಮ್ಮ ಕುಲಕರ್ಣಿ ಅವರು ಕೊಟ್ಟಿದ್ದಾರೆ, ಅರ್ಥವಾಗಿ ಸರಳವಾಗಿ ವಿದೇಶಿಯರಿಗೆ ಭಾರತೀಯರು ಅಂತ ಹೇಳಿದ್ರೆ ನೃತ್ಯ, ಸಂಗೀತ, ಯೋಗ ಅಂತಲೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮನ್ನ ಅವರು ಅವಲಂಬಿತರಾಗಿದ್ದಾರೆ, ನಮ್ಮನ್ನ ನಂಬಿದ್ದಾರೆ ಅವರೆಲ್ಲ. ಹಾಗೆ ಅವ್ರಿಗೆ ಅರ್ಥ ಮಾಡೋಕ್ಕೋಸ್ಕರ ಅವರು ಈ ಆವೃತ್ತಿನ ಸಿಂಪ್ಲಿಫೈಡ್ ಅಧಿಕೃತ ಯೋಗ ಅಧಿಯೋಗ ಅವನ್ನ ನಮ್ಮ ಕುಲಕರ್ಣಿ ಅವರು ಬಹಳ ಸಿಂಪ್ಲಿಫೈಡ್ ಇದರಲ್ಲಿ ಸಿಸ್ಟಮ್ಯಾಟಿಕ್ ವೇ ನಲ್ಲಿ ಕೊಡ್ಬೇಕು ಅಂತ ಹೇಳಿ ಮನಸ್ಸು ಮಾಡಿ ಕೊಟ್ಟಿರುವಂತದ್ದು ತುಂಬಾ ಸಂತೋಷ. ಅದನ್ನ ಕನ್ನಡ ಅನ್ನೋದನ್ನ ನಮ್ಮ ಮೈಸೂರಿನಲ್ಲೇ ಅದನ್ನ ಇವತ್ತು ಲೋಕಾರ್ಪಣೆ ಮಾಡ್ಬೇಕು. ಅದು ನಮ್ಮ ಮಹಾಗುರುಗಳು, ಅಕ್ಕ ಗುರುಗಳ ಹಸ್ತದಿಂದ, ಅಮೃತ ಹಸ್ತದಿಂದಲೇ ಇವತ್ತು ಲೋಕಾರ್ಪಣೆಗೊಳಿಸಲು ತುಂಬಾ ಸಂತೋಷ. ಅದರ ಸದುಪಯೋಗವನ್ನ ಯಾರು ಪತಂಜಲಿ ಯೋಗ ಸೂತ್ರಗಳು ಏನು 195 ಸೂತ್ರಗಳು ಕಠಿಣ ಅಂತ ಅನ್ಸುತ್ತೋ, ನೀವು ಇದು ಓದಿ. ತುಂಬಾ ನಾನು ಸುಮ್ಮನೆ ಒಂದು ಅವಲೋಕನ ಮಾಡಿದೆ. ತುಂಬಾ ಸರಳವಾಗಿ, ನಿಜವಾಗಿ ಅಲ್ಲಿ ಎಸೆನ್ಸ್ ಏನಿದೆ ಪತಂಜಲಿ ಆ 195 ಯೋಗ ಸೂತ್ರಗಳು ಬಹಳ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬಹಳ ಸಮರ್ಥವಾಗಿ ಅವ್ರನ್ನ ಅನುವಾದನೂ ಮಾಡಿದ್ದಾರೆ. ಎಲ್ಲ ಯೋಗ ಸಾಧಕರುಗಳು ಈ ಬಗ್ಗೆ ಅದರ ಬಗ್ಗೆ ಪೂರ್ತಿ ಅವಲೋಕಿಸಿ ಅಧ್ಯಯನ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ, ನಮ್ಮ ಕುಲಕರ್ಣಿ ಅವರಿಗೆ ಶುಭಾಶಯಗಳು. ವಿದೇಶದಲ್ಲಿ ಈಗಾಗಲೇ ನಮ್ಮ ಅರ್ಕ ಗುರುಗಳು ಬೇಕಾದಷ್ಟು ಈ ನಮ್ಮ ಆಧ್ಯಾತ್ಮ ಯೋಗವನ್ನ ಪಸರಿಸಿದ್ದಾರೆ. ಅದೇ ರೀತಿ ನಮ್ಮ ಕುಲಕರ್ಣಿ ಅವರು ಸಹಿತ ಯೋಗ ಅಲ್ಲಿ ಪಸರಿಸಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು. ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲಿರುವ ಪೂಜ್ಯರಿಗೆ, ಹಿರಿಯರಿಗೆ ನಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಬಹುಶಃ ನನಗೊಂದು ನೋವು ಇದೆ. ಇದು ಅಪೂರ್ವದ ಕಾರ್ಯಕ್ರಮ. ಯೋಗಿ ಡಾಕ್ಟರ್ ವೀರ್ ಕುಲಕರ್ಣಿ ಅವರಿಗೆ ಇದು ಒಂದು ದಿವಸದ ಅಧಿವೇಶನದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಆದ್ರೂ ಸಹ ತಾವೆಲ್ಲ ಯೋಗಿಗಳೇ ಬಂದಿದ್ದೀವಿ, ಹಾಗಾಗಿ ಅದು ಪರಿಪೂರ್ಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಮೈಸೂರು ಯೋಗ ಅಸೋಸಿಯೇಷನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಹಿಮಾಲಯ ಪ್ರತಿಷ್ಠಾನ ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ಖ್ಯಾತ ಯೋಗ ಶಿಕ್ಷಕ ಡಾಕ್ಟರ್ ವೀರ್ ಕುಲಕರ್ಣಿ ಅವರು ನಮ್ಮ ದೇಶವರು, ನಮ್ಮವರು ಹೊರದೇಶದಲ್ಲಿ ಹೋಗಿ ಅಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ 2 ಕೃತಿಗಳನ್ನ, ಅಧಿಯೋಗ ಸೂತ್ರಗಳು ಮತ್ತು ಅಧಿಯೋಗ ಪುರಾಣ, ಆ ಕೃತಿಗಳನ್ನ ರಚಿಸಿ ಇಲ್ಲಿ ನಮ್ಮ ಒಂದು ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ಬಿಡುಗಡೆ ಮಾಡುವ ಸೌಲಭ್ಯ ಎಲ್ಲ ನಾವು ಅದೃಷ್ಟವಂತರು ಅಂತ ನಾನು ಅನ್ಕೊಂಡಿದ್ದೆ. ಈ ಕಾರ್ಯಕ್ರಮವನ್ನ ಬಹಳ ಪ್ರೀತಿ ಗೌರವಗಳಿಂದ ಉದ್ಘಾಟನೆಯನ್ನು ಮಾಡಿ 2 ಕೃತಿಗಳನ್ನ ಬಿಡುಗಡೆ ಮಾಡಿದಂತ ನಮ್ಮ ದೇಶದ ಒಬ್ಬ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮ ರಾಯಭಾರಿ ಯೋಗಿ ಶ್ರೀ ಶ್ರೀನಿವಾಸ ಅಕ್ಕ, ಇದು ನಮ್ಮ ಪುಣ್ಯ. ನಮ್ಮ ನೆಲದಲ್ಲಿ ಹುಟ್ಟಿ ವಿಶ್ವದ ಎಲ್ಲ ದೇಶಗಳಲ್ಲಿ ಭಾರತೀಯ ಆಧ್ಯಾತ್ಮವನ್ನ ಪರಿಚಯಿಸುವಂತ ಕೆಲಸವನ್ನ ಸರಳವಾಗಿ ಪರಿಚಯಿಸುವಂತ ಕೆಲಸ. ಎಷ್ಟು ಆಧ್ಯಾತ್ಮಕ ದೀರ್ಘ ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ ನನಗೆ ಒಂದು ರೀತಿ ಆಶ್ಚರ್ಯ ಆಗಿದೆ. ಸಾಮಾನ್ಯರಿಂದ ಹಿಡಿದು ಪಂಡಿತ ಬ್ರಾಹ್ಮಣರಿಗೂ ಅರ್ಥವಾಗುವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಧ್ಯಾತ್ಮವನ್ನು ಪರಿಚಯ ಕೆಲಸವನ್ನ ಪರಮ ಪೂಜ್ಯ ಯೋಗಿ ಶ್ರೀನಿವಾಸ ಅವರು ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೊಂದು ನಮ್ಮ ಜೊತೆ ಕೂಡ್ತಿರೋದು ನಮ್ಮ ಸೌಭಾಗ್ಯ ಪುಣ್ಯ ಆಗ್ತದೆ. ಯಾಕಂದ್ರೆ ನಾನು ಅನೇಕ ಸಂದರ್ಭಗಳಲ್ಲಿ ಅವರ
ಅರ್ಥಧಾಮಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದು ಬಂದಿದೆ. ಇಲ್ಲಿಯೂ ಅನೇಕ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ಮಾಡಿದೆ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಈ ಕೃತಿಯನ್ನು ಕುರಿತು ಕೃತಿಕಾರನ ಕುರಿತು ಅಪರೂಪದ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ನಾನು ವಿಶೇಷವಾಗಿ ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ. ಕೃತಿಯನ್ನ ಕುರಿತು ಇಂಗ್ಲಿಷ್ ಕನ್ನಡ ಆದಿಯೋಗ ಸೂತ್ರಗಳನ್ನ ಕನ್ನಡಕ್ಕೆ ಪರಿಚಯಿಸುವಂತ ಕೆಲಸ ಮಾಡ್ತಕ್ಕಂಥವರು ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಎ.ಟಿ. ಭಾಷೆಗೆ ಹಳೆಯ ಗೆಳೆಯ ಮಾರ್ಗದರ್ಶಕರು. ಆದ್ರೆ ಯೋಗದ ಬಗ್ಗೆ, ಯೋಗ ಸೂತ್ರದ ಬಗ್ಗೆ, ಪತಂಜಲಿ ಯೋಗದ ಬಗ್ಗೆ, ಹಾಗೆ ಈ ಒಂದು ಹರಿಯೋಗ ಸೂತ್ರಗಳು ಅಪಾರವಾದ ಅಧ್ಯಯನವನ್ನು ಮಾಡಿ ಬಹುಶಃ ಅದು ಆಶ್ಚರ್ಯ ಆಗ್ತದೆ. ಅದನ್ನು ಕನ್ನಡದಲ್ಲಿ ಕಟ್ಟಿಕೊಳ್ಳುವಂತ ಕೆಲಸವನ್ನು ಮಾಡಿ ಪುನೀತರಾಗಿದ್ದಾರೆ. ಇದು ಒಂದು ರೀತಿ ಅಪರೂಪದ ಸೇವೆ ಅಂತ ನಾನು ಅನ್ಕೊಂಡಿದ್ದೆ. ಹಾಗೆ ಡಾಕ್ಟರ್ ಕೆ. ರಂಗಮಾಚಾರ್ಯ ಅವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು. ಅವರು ಯಾವುದೇ ವಿಷಯವನ್ನು ಕೊಟ್ಟು ಸಹ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅವ್ರ ಬಗ್ಗೆ ನಾವು ಸಂಶೋಧನೆ ಮಾಡಬೇಕು. ಯಾವುದೇ ವಿಷಯವನ್ನು ಕೊಟ್ಟರು ಆ ಸಂದರ್ಭಕ್ಕೆ ಉಚಿತವಾಗಿ ಮಾತನಾಡಿ ಸಭೆಗೆ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡ್ತಕ್ಕಂಥ ಹಿರಿಯ ಸಮಾಜ ಸೇವಕರು ನಮ್ಮ ಮಾರ್ಗದರ್ಶಕರಾದಂಥ ರಂಗಮಾಚಾರ್ಯರು ಮಾತನಾಡಿದ್ದಾರೆ. ಡಾಕ್ಟರ್ ಎಸ್.ಪಿ. ಯಮಣ್ಣ ಅವರು ಒಂದು ಯೋಗಿ. ಅವರ ನಮ್ದು ಯೋಗ ಅನ್ಸುತ್ತೆ. ಅವರು ಸಹ ಆಧ್ಯಾತ್ಮ ಮತ್ತು ಆರೋಗ್ಯದ ಬಗ್ಗೆ ತಲಸ್ಪರ್ಶಿ ಅಧ್ಯಯನ ಮಾಡಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ತರ್ಕಕ್ಕೆ ಸದಾ ಸಿದ್ಧರಾಗಿರುವಂತವರು. ಬಹುಶಃ ಸುಲಭದಲ್ಲಿ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ. ನಾವು ಕಾರ್ಯಕ್ರಮ ಮಾಡಿದ್ವಿ, ಇಬ್ಬರು ಮಾರ್ಗ ಬಂದಿದ್ರು. ಇವರ ಆಧ್ಯಾತ್ಮ ಮತ್ತು ಆಧುನಿಕ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತುಂಬಾ ಅಪರೂಪದ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಬಹುಶಃ ಅವರು ಇವರು ದಾರಿ ಬರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಕ್ಷೇತ್ರ ಮಾತನಾಡುವ ವಿಷಯ ಅಲ್ಲ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಗೆಳೆಯ ಅನಂತ ಹಿರಿಯ ಹಿಮಾಲಯ ಪ್ರತಿಷ್ಠಾನದ ಸಂಸ್ಥಾಪಕ ವ್ಯಕ್ತಿ, ನಮ್ಮ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ. ನನಗೆ 3ನೇ ಕಾರ್ಯಕ್ರಮ ಆಯಿತು. ಈಗಾಗಲೇ ಒಂದು ಕಾರ್ಯಕ್ರಮ ಮುಗಿಸಿ ಮತ್ತೆ ನಾನು ಅಲ್ಲಿಯೂ ಅಧ್ಯಕ್ಷತೆ ವಹಿಸಿದ್ದೆ, ಇದು ಅಧ್ಯಕ್ಷತೆ. ಹಾಗಾಗಿ ನಂದು ಸೌಭಾಗ್ಯ ಇದೆ. ಯಾಕಂದ್ರೆ ಇವರೆಲ್ಲರ ಮಾತುಗಳನ್ನು ಕೇಳುವ ಸುಯೋಗ ನನಗೆ ಸಿಗುತ್ತೆ. ಅಧ್ಯಕ್ಷತೆ ವಹಿಸಲಿಲ್ಲ ಅಂದ್ರೆ ನಾನು ಯಾವಾಗಲೂ ಎದ್ದು ಹೋಗ್ಬೇಕಾಗಿತ್ತು. ಕುಳಿತು ಇವರನ್ನೆಲ್ಲ ಮಾತನ್ನು ಕೇಳುವಂತ ಸುಯೋಗ ಬಹುಶಃ ಪುಣ್ಯ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ವಿಶೇಷವಾಗಿ ಡಾಕ್ಟರ್ ನೀಲ್ ಕುಲಕರ್ಣಿ ಅವರ ಯೋಗದ ಬಗ್ಗೆ ಆಸಕ್ತಿ ಇದೆಯಲ್ಲ, ನಿಜವಾಗ್ಲೂ ಹೆಸರುಪಟ್ಟ ಯಾರಿಗೆ ಅರ್ಥವಾಗಿದೆ. ಇದೇನು ಅಂತಂದ್ರೆ ಈ ನಾಡಿನ ಹಿರಿಮೆಯನ್ನ, ಈ ದೇಶದ ಹಿರಿಮೆಯ ಕೆಲಸವನ್ನ ಡಾಕ್ಟರ್ ನೀಲಕರ್ಣಿ ಅವರು ವಿಶ್ವಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೇನೆ. ಜೊತೆಯಲ್ಲಿ ಸೋದರಿ ಹೇಮಾಶ್ರೀ ಅವರು ನೋಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಾರೆ. ಕುಲಕರ್ಣಿ ಅವರಿಗೆ ಸಂಗೀತವನ್ನ ಅಭ್ಯಾಸ ಮಾಡಿಸುವ ಸುಯೋಗ ಅವರು. ಹಾಗಾಗಿ ಆ ಸೋದರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಸಾಂಬಮೂರ್ತಿ ಅವರು, ಸ್ವಪ್ನಾಚಾರ್ಯ ಮತ್ತು ಹೇಮಾ ಶ್ರೀ ಅವರು ಪ್ರಾರ್ಥನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾನು ಹೆಚ್ಚು ಯಾಕೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂದ್ರೆ, ನಮ್ಮ ಶ್ರೀಮಂತ ಅವರು ಬಂದಿದ್ದಾರೆ. ಅವರು ಕರ್ಕೊಂಡು ಬಹಳ ದೂರ ನಮ್ಮ ಮನೆಗೆ ಹೋಗ್ಬೇಕು. ಒಂದು 2 ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ವಿಶ್ವದಲ್ಲಿ ಅನೇಕ ಕಾರ್ಯಗಳಿಗೆ ಭಾರತ ದೇಶ ಮುಂಚೂಣಿಯಲ್ಲಿ. ಒಂದು, ನಮ್ಮ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿವಸವನ್ನ ವಿಶ್ವಸಂಸ್ಥೆಯೂ ಸೇರಿದ ಹಾಗೆ ಇಡೀ ವಿಶ್ವ ಶಾಂತಿ ಮತ್ತು ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ.
ಚಪ್ಪಲಿ ಹೊಡಿಬೇಕು. ಇನ್ನೊಂದು ವಿಷಯ ಅಂದ್ರೆ ನಾನು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಓದಿ ಹೋಗಿಲ್ಲ, ನಾನು ರಾಷ್ಟ್ರೀಯಕ್ಕೆ ಹೋದಾಗ ಓದಿಲ್ಲ, ನನಗೆ ನಾಚಿಕೆ ಆಯ್ತು. ಇಡೀ ವಿಶ್ವ ಅಂಬೇಡ್ಕರ್ ಜನ್ಮದಿನವನ್ನ ಜ್ಞಾನ ದಿನವಾಗಿ ಆಚರಣೆ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಈ 12 ವರ್ಷದಿಂದ ಇಡೀ ವಿಶ್ವಸಂಸ್ಥೆಯೂ ಸೇರಿದ ಹಾಗೆ ಯೋಗದ ದಿನವನ್ನಾಗಿ ಆಚರಣೆಯನ್ನು ಮಾಡಿ ಮುಸ್ಲಿಂ ಕಂಟ್ರಿಗಳು, ಕ್ರಿಶ್ಚಿಯನ್ ಕಂಟ್ರಿಗಳು ಎಲ್ಲಾ ಭಾಗದವರು ವಿಶ್ವಸಂಸ್ಥೆಯಲ್ಲಿ ಯೋಗದ ಆಚರಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಮಾತಾಡಿದೆ, ಭಾರತದ ಆಧ್ಯಾತ್ಮ ಮತ್ತು ಯೋಗ ವಿಶ್ವದ ವಿಜ್ಞಾನಕ್ಕಿಂತ ಮುಂದೆ ಮಾತಾಡಿದ್ರೆ, ಹಾಗೆ ಯೋಗ ಅಂಕಾಂಶ ಬಗ್ಗೆ ದಾಖಲು ಮಾತಾಡಿ ಅದರ ಬಗ್ಗೆ ಅರಿವುಗೊಳಿಸಿಕೊಳ್ಳುವ ಪರಿಣಾಮ ನಮಗೆ ಇಲ್ಲ. ಹಾಗಾಗಿ ವಿಶ್ವಸಂಸ್ಥೆ ಆ ಮಾತನ್ನ ಹೇಳಿದ್ರು. ಹಾಗೆ ಇನ್ನು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಕ್ಕೆ, ಯಾಕಂತಂದ್ರೆ 9 ಗಂಟೆ ಆಗ್ತಾ ಇರೋದ್ರಿಂದ ನಾನು ಇಷ್ಟಕ್ಕೆ ನನ್ನ ಕಾರ್ಯಕ್ರಮವನ್ನು ಬೆಳಕು ಮಾಡಿಸಿ ಪರಮ ಪೂಜ್ಯ ಪಾದಾರಗಳಿಗೆ ನಮ್ಮೆಲ್ಲರಿಗೂ ನಮಸ್ಕಾರ That this program was possible because of Mr. Ananta. It is impossible to have this program without him. I just want to tell you this. ತಮ್ಮೆಲ್ಲರ ಚಪ್ಪಾಳೆಯನ್ನೇ ದಯವಿಟ್ಟು ಚಪ್ಪಾಳೆಯನ್ನು ಊರಬಿಡಿ, ಚಪ್ಪಾಳೆ ಇನ್ನೊಂದು ಶೆಟ್ರೆ, ಹೋಗಿ